ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅತಿ ಆತ್ಮೀಯ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಇದ್ದೇನೆ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಪರಮಾನಂದ ಭರಿತನಾಗಿರ್ತಕ್ಕಂಥ ಪರಮಾತ್ಮನ ಪಾದಗಳಲ್ಲಿ ಮೊದಲಿಗೆ ವಂದಿಸುತ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಮ್ಮ ಜೊತೆ ಎಂದಿನಂತೆ ಇಂದು ಕೂಡ ಇದ್ದಾರೆ. ನಮ್ಮೆಲ್ಲರನ್ನ ಸುಜ್ಞಾನದೆಡೆಗೆ ಸೆಳೆಯೋದಕ್ಕೆ ವೇದ ಆಗಮ ಪಂಡಿತರು ಹಾಗೆ ಆಧ್ಯಾತ್ಮಿಕ ಚಿಂತಕರು ಮತ್ತು ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ವಾಚಸ್ಪತಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಗುರುಗಳೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ತಮಗೆ. ನಮಸ್ತೆ. ಬಹಳ ವಿಶೇಷವಾದ ದಿನ, ಬುಧವಾರ. ಯಾವ ಸ್ಥಿರವಾದ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೀರಾ ಅಂತ ಕೇಳೋ ಮುನ್ನ ಪಂಚಾಂಗ ಶ್ರವಣ ಮಾಡೋಣವಾ? ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿಃ ವಿಷೇಮ ದೇವಹಿತಂ ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಆತ್ಮೀಯರಾದಂತಹ NKR TV ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ, ಜೊತೆಯಲ್ಲಿ ಯಾರ್ಯಾರು ಈ ಒಂದು ಜುಲೈ ತಿಂಗಳ 16ನೇ ತಾರೀಖಿನ ದಿವಸ ನಿಮ್ಮ ಹುಟ್ಟುಹಬ್ಬವನ್ನು ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ನಿಮ್ಮೆಲ್ಲರ ಎಲ್ಲ ರೀತಿಯ ಸಂಕಟಗಳನ್ನು, ದುಗುಡ ದುಮ್ಮಾನಗಳನ್ನು, ದುಃಖ ದಾರಿದ್ರ್ಯಗಳನ್ನು ಭಗವಂತ ಸಂಪೂರ್ಣವಾಗಿ ಪರಿಹಾರ ಮಾಡಿ ನಿಮಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯವನ್ನು ಅನುಗ್ರಹ ಮಾಡಿ ಕೊಡಲಿ ಅಂಥೇಳಿ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯ ದಿನ ಬುಧವಾರ. ಇವತ್ತು ಉತ್ತರ ಭಾದ್ರಪದ ನಕ್ಷತ್ರ ಇದೆ, ಅಂದರೆ ಮೀನ ರಾಶಿಯಲ್ಲಿ ಚಂದ್ರನ ಸಂಚಾರ ಇದೆ. ಶೋಭನ ಅನ್ನುವಂತಹ ಯೋಗ ಇದೆ, ಗರಜ ಅನ್ನುವಂತಹ ಕರಣ ಇದೆ. ತಿಥಿವಾರ ನಕ್ಷತ್ರ ಯೋಗ ಕರಣಕ್ಕೆ ಸಂಬಂಧಪಟ್ಟು ಪಂಚಾಂಗದ ಇವತ್ತಿನ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಅವಲೋಕನ ಆಯಿತು. ಷಷ್ಠಿ ಇರತಕ್ಕಂಥದ್ದು ವಿಶೇಷ. ಇದರ ಜೊತೆಯಲ್ಲಿ ಚಂದ್ರನ ಸಂಚಾರ ಮೀನರಾಶಿಯಲ್ಲಿ, ಕರ್ಕಾಟಕ ರಾಶಿಯಲ್ಲಿ ಬುಧನ ಸಂಚಾರ ಅಂತಕ್ಕಂಥದ್ದಿರುತ್ತೆ. ತೀಕ್ಷ್ಣವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಗಳು ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಿಂದೆ ಮುಂದೆ ಓಡಾಟಗಳು ಆರಂಭ ಆಗಿದೆ. ಹಾಗಾಗಿ ಇವತ್ತಿನ ರಾಶಿ ಭವಿಷ್ಯದಲ್ಲಿ ಯಾವ ಯಾವ ಗ್ರಹಗಳು ಯಾವ್ಯಾವ ರೀತಿಯ ಫಲವನ್ನು ಕೊಡಬಹುದು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಖಂಡಿತ ಗುರುಗಳೇ, ಇವತ್ತು ಷಷ್ಠಿ ಅಂತ ಬೇರೆ ಗುರುಗಳು ವಿಶೇಷವಾಗಿ ಹೇಳಿದ್ದಾರೆ. ಹಾಗಿದ್ರೆ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೊದಲಿಗೆ ಮೇಷರಾಶಿ ಹೇಗಿದೆ ಈ ದಿನ ಮೇಷರಾಶಿಯವರಿಗೆ? ಆರಂಭದಲ್ಲೇ ರಾಶಿ ಭವಿಷ್ಯ ತೊಗೊಂಡ್ಬಿಡೋಣ ಅಂತಲಾ? ಆಗಲಿ, ತೊಗೊಂಡ್ಬಿಡೋಣ. ಹೇಗೋ ನಮ್ಮ ಜನ ಅದನ್ನು ತುಂಬ ಕಾತರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಮೇಷರಾಶಿಗೆ ನೇರವಾಗಿ ಪ್ರವೇಶ ಮಾಡಿಬಿಡೋಣ. ಮೇಷರಾಶಿಯವರಿಗೆ ಇವತ್ತು ಚತುರ್ಥಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ. ಅಂದರೆ ಮನೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಖರ್ಚು ನೋಡಿ, ಮೊದಲನೇ ಪ್ರವೇಶದಲ್ಲೇ ಬಂದಿರತಕ್ಕಂಥದ್ದು ಖರ್ಚಿಂದ. ಅಯ್ಯೋ ಖರ್ಚಿಂದೆ, ಹಾಗಾದರೆ ಖರ್ಚು ಮಾಡಬೇಕೆ? ದುಡಿಯೋದು ಯಾರಿಗಾಗಿ ದುಡಿತೀರಿ? ಪ್ರತಿಯೊಬ್ಬರೂ ಸಹ ಮನೆಯವರಿಗೋಸ್ಕರನೇ ದುಡಿಯೋದು. ಹಾಗಾಗಿ ಮನೆಯವರಿಗೋಸ್ಕರ ಖರ್ಚು ಮಾಡುವಾಗ ಚಿಂತೆ ಮಾಡಬಾರ್ದು. ಖರ್ಚು ಯಾತಕ್ಕೆ ಮಾಡ್ತಾ ಇದ್ದೇವೆ ಅನ್ನುವಂಥ ಯೋಚನೆಯನ್ನು ಇಟ್ಕೊಳ್ಬೇಕು. ನ್ಯಾಯೇನ ಅರ್ಜನಮರ್ಥಸ್ಯ ವರ್ಧನಂ ಪಾಲನಂ ತಥಾ ಸತ್ಪಾತ್ರೆ ಪ್ರತಿಪತ್ತಿಶ್ಚ ಅರ್ಥವೃತ್ತಿಶ್ಚತುರ್ವಿಧಂ ಅಂತ. ಹಾಗಾಗಿ ನಾವು ದುಡಿದಿರ್ತಕ್ಕಂತಹ ಸಂಪತ್ತು, ಹಣಕಾಸು ನಮ್ಮ ಮನೆಯ ಜನರಿಗೆ ವಿನಿಯೋಗ ಆದರೆ ಅದು ವ್ಯರ್ಥ ಖರ್ಚು ಅಲ್ಲ, ಅಗತ್ಯ, ಅನಿವಾರ್ಯ, ಔಚಿತ್ಯ. ಇದನ್ನೆಲ್ಲ ಯೋಚನೆ ಮಾಡಿ ಖರ್ಚು ವೆಚ್ಚಗಳನ್ನು ಮಾಡಿ ತೀಕ್ಷ್ಣವಾಗಿರ್ತಕ್ಕಂತಹ ಸಮಸ್ಯೆ ಕಂಡು ಬಂದಂತಹ ಸಂದರ್ಭದಲ್ಲಿ ಚತುರ್ಥಾಧಿಪತಿ 12ರಲ್ಲಿ ಶನಿಚಂದ್ರ ಯೋಗವನ್ನು ಮಾಡಿರ್ತಕ್ಕಂಥದ್ದಾದ್ದರಿಂದ ಆ ಒಂದು ಶನಿಚಂದ್ರ ಯೋಗದ ಬಾಧಾ ನಿವೃತ್ತಿಗೋಸ್ಕರವಾಗಿ ಶ್ರೀರಾಮಚಂದ್ರನನ್ನು ಧ್ಯಾನ ಮಾಡ್ತಕ್ಕಂಥದ್ದು, ಸೇವೆ ಮಾಡ್ತಕ್ಕಂಥದ್ದು ಸೂಕ್ತ. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಗುರು ಕೂಡ ಪೂರ್ಣ ಬಲಿಷ್ಠನಾಗಿರ್ತಕ್ಕಂಥದ್ದು. ತೃತೀಯದಲ್ಲಿರ್ತಕ್ಕಂತಹ ಬುಧ ಮತ್ತು ಲಾಭದಲ್ಲಿರ್ತಕ್ಕಂಥ ಶನಿಚಂದ್ರ ಯೋಗ, ಭಯ ಮುಕ್ತವಾಗಿರ್ತಕ್ಕಂಥ ವಾತಾವರಣ, ಮುಕ್ತವಾಗಿರ್ತಕ್ಕಂಥ ಗುರುಬಲ ಕೂಡ
ತುಂಬ ಚೆನ್ನಾಗಿದೆ. ಇವತ್ತಿನ ದಿವಸ ವೃಷಭ ರಾಶಿಯವರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣಿಸ್ಲಿಕ್ಕೆ ಅವಕಾಶ ಉಂಟು. ಹಾಗಂತ ಬಾಧೆ ಎಲ್ಲಿದೆ ಅಂದರೆ ವೃಷಭಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಬಾಧೆಯೋ ತೊಂದರೆಯೋ ಸಮಸ್ಯೆಯೋ ಆಗುವಂಥ ಲಕ್ಷಣಗಳು ಯಾವುದೂ ಇಲ್ಲ. ಹಾಗಂತ ಲಾಭಾಂಶದಲ್ಲಿ ಸ್ವಲ್ಪ ಕೊರತೆ ಆಗಬಹುದು. ಬಂದಿದ್ದಷ್ಟಕ್ಕೆ ತೃಪ್ತಿ ಪಟ್ಕೊಳ್ತಕ್ಕಂಥ ಸ್ವಭಾವ ಇದೆಯಲ್ಲ, ಅದು ಒಳ್ಳೆಯದು. ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂತೇನ ವಿನೋದಯ ಚಿತ್ತಂ. ನೀವು ಸಂಪಾದನೆ ಮಾಡಿದಂಥ ಹಣ ಏನಿದೆ ಅದಕ್ಕೆ ತೃಪ್ತಿ ಪಟ್ಕೊಳ್ಳಿ. ಇನ್ನಷ್ಟು ಹೆಚ್ಚು ದುಡಿಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಮಹಾಲಕ್ಷ್ಮಿ ನಿಮ್ಮ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆ, ಆರಾಧನೆ ಮಾಡಿ. ಶುಭವಾಗಲಿ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ಚೆನ್ನಾಗಿದೆ. ರಾಶಿಯಲ್ಲಿರ್ತಕ್ಕಂತಹ ಗುರು, ದ್ವಿತೀಯದಲ್ಲಿರ್ತಕ್ಕಂಥ ಬುಧ, ಕರ್ಮಭಾವದಲ್ಲಿರ್ತಕ್ಕಂತಹ ಚಂದ್ರ. ಹಾಗಾಗಿ ಇವತ್ತಿನ ದಿನ ಮಿಥುನ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಉಂಟು. ಕೆಲಸ ಕಾರ್ಯಗಳನ್ನು ನಿತ್ಯದಂತೆ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ಆ ಒಂದು ಕಾರ್ಯವನ್ನು ಆರಂಭದಿಂದ ಅಂತ್ಯದವರೆಗೂ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೋಗಿ. ಸ್ವಲ್ಪ ಮಟ್ಟಿಗೆ ಸೋಮಾರಿತನ ಕಾಣಬಹುದು, ಆದರೆ ಆ ಸೋಮಾರಿತನವನ್ನು ಬದಿಗಿಡಲಿಕ್ಕಾಗಿ ಇವತ್ತು ನೀವು ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ನಿಮಗೆಲ್ಲರಿಗೂ ಗೊತ್ತಿದೆ, ಮುಖ್ಯವಾಗಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ ಅನ್ನುವಂತಹ ಶ್ಲೋಕ. ಅಶ್ವತ್ಥ ಮರದ ಪಕ್ಕದಲ್ಲಿ ಯಾವಾಗ ಒಂದು ಬೇವಿನ ಮರ ಇರ್ತದೆ, ಅದು ಬಹಳ ಶ್ರೇಷ್ಠವಾಗಿರತಕ್ಕಂಥ ಜಾಗ ಆಗಿರುತ್ತೆ. ಕೇವಲ ಅಶ್ವತ್ಥ ಮರದ ಪ್ರದಕ್ಷಿಣೆಗಿಂತ ಅಶ್ವತ್ಥ ಮರ ಮತ್ತು ಬೇವಿನ ಮರ ಒಟ್ಟಿಗೆ ಅಕ್ಕಪಕ್ಕದಲ್ಲಿದ್ದಂತಹ ಜಾಗದಲ್ಲಿರುವಂತಹ ಅಶ್ವತ್ಥ ಪ್ರದಕ್ಷಿಣೆಗೆ ಶ್ರೇಷ್ಠವಾದಂತಹ ಮಹತ್ವ ಉಂಟು. ಆಚರಣೆ ಮಾಡಿ. ಶುಭವಾಗಲಿ. ಮುಂದಿನದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಶುಭ ಸ್ಥಿತಿ ಸಪ್ತಮಾಷ್ಟಮಾಧಿಪತಿ ಆಗಿರತಕ್ಕಂಥ ಶನಿಯ ಜೊತೆಯಲ್ಲಿ ಭಾಗ್ಯದಲ್ಲಿ ಕೂತಿದ್ದಾನೆ. ಅರ್ಥಾತ್ ಏನು ಅಂದರೆ ಇವತ್ತಿನ ಇಡೀ ದಿವಸ ಸ್ವಲ್ಪ ಮಟ್ಟಿನ ಮಂದಗತಿಯಲ್ಲಿರ್ತದೆ. ಮಂದಗತಿಯಲ್ಲಿರ್ತಕ್ಕಂಥದ್ದು ಜೊತೆಯಲ್ಲಿ ಎರಡನೇ ರಾಶಿಯಲ್ಲಿರ್ತಕ್ಕಂತಹ ಕುಜ ಶುಭವಾದಂಥ ಫಲವನ್ನು ಕೊಡ್ತಾನೆ. ಸಾಕಷ್ಟು ಲಾಭಾಂಶಗಳನ್ನು ಸೂಚಿಸ್ತಾನೆ. ಭಾಗ್ಯದಲ್ಲಿರ್ತಕ್ಕಂಥ ಶನಿಚಂದ್ರ ಯೋಗದಿಂದಾಗಿ ಸ್ವಲ್ಪ ಮಟ್ಟಿಗೆ ಹಿಂದೇಟು, ಅಂದರೆ ನಷ್ಟ ಅಂತ ಅರ್ಥ ಅಲ್ಲ, ಮಂದವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಊಹಿಸ್ಬೋದು. ಕರ್ಕಾಟಕ ರಾಶಿಯವರು ಚಿಂತೆ ಮಾಡ್ತಕ್ಕಂಥದ್ದೇನೂ ಇಲ್ಲ. ಷಷ್ಠ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಗುರು 12ನೇ ರಾಶಿಯಲ್ಲಿ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ರವಿಯೊಂದಿಗಿದ್ದಾನೆ. ನಾಳೆಯ ದಿವಸ ಸಂಕ್ರಮಣ ಇದೆ, ಅಂದರೆ ನಾಳೆ ದಿವಸ ದಕ್ಷಿಣಾಯನ ಪುಣ್ಯಕಾಲ ಇದೆ. ಹಾಗಾಗಿ ನಾಳೆ ದಿವಸ ಕರ್ಕಾಟಕ ರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ. ನಾಳೆಯಿಂದ ದಕ್ಷಿಣಾಯನ, ಈ ಒಂದು ಶೂನ್ಯ ಮಾಸ ಅಂತೇಳಿ ಏನು ಹೇಳ್ತಾರೆ, ಆ ಶೂನ್ಯ ಮಾಸದ ಆಚರಣೆಯನ್ನು ಮಾಡೋದಾದರೆ ನಾಳೆಯಿಂದ ಆಚರಣೆ ಮಾಡಬೇಕಾಗ್ತದೆ. ಅಂದರೆ 10 ದಿವಸಗಳ ಪರ್ಯಂತರವಾಗಿ ಈ ಆಷಾಢ ಶೂನ್ಯ. ಮಿಥುನದಲ್ಲಿ ಸೂರ್ಯನಿದ್ದಂಥ ಸಂದರ್ಭದಲ್ಲಿ ಆ ಆಷಾಢವನ್ನು ಶೂನ್ಯ ಅಂತ ಹೇಳೋದಿಲ್ಲ. ಕರ್ಕಾಟಕಕ್ಕೆ ಸೂರ್ಯನ ಪ್ರವೇಶ ಆದ ನಂತರ ದಕ್ಷಿಣಾಯನದ ಆರಂಭದಿಂದ ಏನು ಆಷಾಢ ಮಾಸ ಬಾಕಿ ಇರ್ತದೆ ಅದನ್ನು ಮಾತ್ರ ಶೂನ್ಯ ಅಂತ ಹೇಳ್ತಕ್ಕಂಥದ್ದು. ಈ ಶೂನ್ಯ ಮಾಸದಲ್ಲೂ ಕೂಡ ದೇವತಾರಾಧನೆ, ಅದರಲ್ಲೂ ವಿಶೇಷವಾಗಿ ಶಿವಾರಾಧನೆ ಬಹಳ ಶ್ರೇಷ್ಠವಾದಂಥ ಫಲವನ್ನು ಕೊಡ್ತದೆ. ಕರ್ಕಾಟಕ ರಾಶಿಯವರು ಶಿವಾರಾಧನೆಯನ್ನು ಮಾಡಿ. ಶುಭವಾಗಲಿ. ಈ ಕಾರ್ಯಕ್ರಮದ ಬಹಳ ಒಂದು ವಿಶೇಷವಾದ ವಿಭಾಗವಿದು ಕ್ಷೇತ್ರ ಮಹಿಮೆ. ಗುರುಗಳೇ, ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಾವು ಹೇಳಿದ್ರಿ ಇವತ್ತು ಬುಧವಾರ, ಜೊತೆಗೆ ಷಷ್ಠಿ ಅಂತ ಕೂಡ ಹೇಳಿದ್ರಿಂದಲೇ ಆಗ್ಲೇ ನಮಗೆ ಗೊತ್ತಾಯಿತು. ಕ್ಷೇತ್ರ ಮಹಿಮೆಯಲ್ಲಿ ಸುಬ್ರಹ್ಮಣ್ಯನ ಯಾವುದಾದ್ರೂ ವಿಶೇಷವಾದ ಕ್ಷೇತ್ರದ ಬಗ್ಗೆ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಯಾವ ಕ್ಷೇತ್ರ ಗುರುಗಳೇ? ನಮ್ಮ ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯನ ಕ್ಷೇತ್ರಗಳು ನನಗೆ ನೆನಪಿದ್ದಂಗೆ ನಾಗಲಮಡಿಕೆ ಅಂತ ಒಂದು ಊರಿದೆ, ಆನಂತರದಲ್ಲಿ ನಾಗರಕುಡಿಗೆ ಅಂತ ಒಂದು ಊರಿದೆ, ಘಾಟಿ ಸುಬ್ರಹ್ಮಣ್ಯ ಇದೆ, ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಅದಲ್ಲದೆ ಮತ್ತು ಪಕ್ಕದ ತಮಿಳುನಾಡಿನಲ್ಲಿ ತಿರುಚೆಂದೂರು ಇದೆ, ಪಳನಿ ಇದೆ, ಹೀಗೆ ಅನೇಕ ಕ್ಷೇತ್ರಗಳಿದ್ದಾವೆ. ಆದರೆ ನಮ್ಮಲ್ಲಿ ಈಗ ಪ್ರಖ್ಯಾತವಾಗಿರತಕ್ಕಂಥದ್ದು ಕ್ಷೇತ್ರ ಯಾವುದು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ. ಘಾಟಿ ಸುಬ್ರಹ್ಮಣ್ಯ ಕೂಡ ಈ ಕಡೆಗೆಲ್ಲ ತುಂಬಾ ದೊಡ್ಡಬಳ್ಳಾಪುರದ ಹತ್ರ ಇರತಕ್ಕಂಥದ್ದು ಸಾಕಷ್ಟು ಪ್ರಸಿದ್ಧಿ ಇದೆ. ನಾನು ಸಹ ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಮುಂಭಾಗದಲ್ಲಿ ಸುಬ್ರಹ್ಮಣ್ಯ, ಹಿಂಭಾಗದಲ್ಲಿ ನರಸಿಂಹ. ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಮಹಾತ್ಮೆ ಇರತಕ್ಕಂಥ ಕ್ಷೇತ್ರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಯಾಕೆ ಕುಕ್ಕೆ ಸುಬ್ರಹ್ಮಣ್ಯ ಅಷ್ಟು ವಿಶೇಷ ಅಂತಂದರೆ, ಹಿಂದೆ ಇರತಕ್ಕಂತಹ ಬೆಟ್ಟ ಏನಿದೆಯಲ್ಲ, ಆ ಬೆಟ್ಟ ಕುಮಾರಧಾರಾ ನದಿಯ ಉಗಮ ಸ್ಥಾನ. ಜೊತೆಯಲ್ಲಿ ಅದನ್ನು ಕುಮಾರ ಪರ್ವತ ಅಂತಲೂ ಕರೀತಾರೆ.
ಒಂದು ಕಾಲದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಆ ಒಂದು ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿದ್ದ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಹಾಗಾಗಿ ಅದನ್ನು ಕ್ರೌಂಚಗಿರಿ ಮದ ಭಂಜನ ಅಂತ ಹೇಳ್ತಾರೆ. ಕ್ರೌಂಚಗಿರಿಯನ್ನು, ಆ ಕ್ರೌಂಚಗಿರಿಯಲ್ಲಿ ಇರ್ತಕ್ಕಂತಹ ಒಂದು ರಾಕ್ಷಸರೇನಿದ್ದಾರೆ ಅವರ ಮದ ಅಹಂಕಾರವನ್ನು ಇಳಿಸಿದವನು ಅಂತ ಹೇಳಿ. ಹಾಗಾಗಿ ಅಲ್ಲಿ ಇರತಕ್ಕಂತಹ ಸುಬ್ರಹ್ಮಣ್ಯನಿಗೆ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಸನ್ನಿಧಾನ ಉಂಟು. ಹಾಗಾಗಿ ಆ ಕ್ಷೇತ್ರ ಬಹಳ ವಿಶೇಷವಾಗಿರತಕ್ಕಂಥದ್ದು. ಮತ್ತು ಯಾಕೆ ಸುಬ್ರಹ್ಮಣ್ಯನನ್ನು ನಾಗನಿಗೆ ಸಂಬಂಧಪಟ್ಟು ನಾವು ದೇವತಾ ರೂಪವಾಗಿ ಮಾಡ್ತೇವೆ, ಅದಕ್ಕೆ ಒಂದು ಕಥೆ ಬರ್ತದೆ. ಸ್ಕಾಂದ ಪುರಾಣದಲ್ಲಿರ್ತಕ್ಕಂಥ ಚಿಕ್ಕದಾದಂಥ ಕಥೆ. ಕಾರ್ಕೋಟಕ ಅಂತಕ್ಕಂಥ ಒಬ್ಬ ಸರ್ಪ ಆಕಸ್ಮಿಕವಾಗಿ ಒಂದು ದಿನ ಗರುಡನ ಕೈಯಲ್ಲಿ ಸಿಕ್ಕಿಬಿಡ್ಬಿಡ್ತಾನೆ. ಗರುಡನಿಗೂ ಸರ್ಪಗಳಿಗೂ ದ್ವೇಷ, ವೈರ. ಅದಕ್ಕೆ ಬಹಳ ದೊಡ್ಡದಾದಂಥ ಕಥೆ ಇದೆ. ಅಮೃತಮಂಥನ ಸಂದರ್ಭದಲ್ಲಿ ಗರುಡ ಅವರ ತಂದೆ, ಅವರ ತಾಯಿ, ಗರುಡನ ತಾಯಿ ಮತ್ತು ಆ ಸರ್ಪಗಳ ತಾಯಿ ಹೆಸರು ಕದ್ರು ಅಂತ, ಗರುಡನ ತಾಯಿ ಹೆಸರು ವಿನುತ ಅಂತ. ಅವರಿಬ್ಬರ ಮಧ್ಯದಲ್ಲಿ ಆಗಿರ್ತಕ್ಕಂಥದ್ದು ಸ್ವಲ್ಪ ದೊಡ್ಡದಾಗಿದೆ. ಮುಂದೆ ಎಲ್ಲರೂ ಸಮಯ ಸಿಕ್ಕಾಗ ಹೇಳೋಣ. ಇವತ್ತು ಅಷ್ಟೆಲ್ಲ ಮುಂದೆ ಹೋಗೋದು ಬೇಡ, ನಾವು ಸ್ವಲ್ಪ ವಾಪಸ್ ಬರೋಣ. ಇಲ್ಲಿ ಏನಾಗುತ್ತದೆ ಅಂದರೆ, ಕಾರ್ಕೋಟಕನನ್ನು ಗರುಡ ಕಚ್ಚಿಕೊಂಡು ಹೋಗಲಿಕ್ಕೆ ಅಂತೇಳಿ ಬಂದಾಗ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮಯೂರ ವಾಹನನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಕಾಣಿಸ್ಕೊಳ್ತಾನೆ. ಹಾಗೆ ಕಾಣಿಸ್ಕೊಂಡಂತಹ ಸುಬ್ರಹ್ಮಣ್ಯ ಏನು ಮಾಡ್ತಾನೆ ಅಂದರೆ, ಕಾರ್ಕೋಟಕ ಅವನ ಕಾಲು ಹಿಡ್ಕೊಂಡು ಶರಣಾಗತನಾಗ್ತಾನೆ, ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳಿದಾಗ, ಆಯ್ತಪ್ಪ ನಾನು ನಿನ್ನ ರೂಪದಲ್ಲಿ ಇರ್ತೀನಿ, ಬರಲಿ ಗರುಡ, ನೋಡ್ತೀನಿ. ಆಗ ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ಗರುಡನ ಆಗಮದ ಸಂದರ್ಭದಲ್ಲಿ ಸರಿಯಾಗಿ ಏನು ಮಾಡ್ಬಿಡ್ತಾನೆ, ತನ್ನ ರೂಪವನ್ನು ಕಾರ್ಕೋಟಕನಾಗಿ ಪರಿವರ್ತನೆ. ಕಾರ್ಕೋಟಕ ರೂಪದಿಂದ ಪರಿವರ್ತನೆ ಆಗಿರ್ತಕ್ಕಂತಹ ಸುಬ್ರಹ್ಮಣ್ಯನಿಗೂ ಗರುಡನಿಗೂ ಯುದ್ಧವಾಗ್ತದೆ. ಆದರೆ ಇದು ಒರಿಜಿನಲ್ ಸರ್ಪ ಅಲ್ಲ ಅಂಥೇಳಿ ಅವನಿಗೆ, ಗರುಡನಿಗೆ ಆಮೇಲೆ ಗೊತ್ತಾಗ್ಬಿಡ್ತದೆ. ಇದು ಸರ್ಪ ಅಲ್ಲ, ಸರ್ಪಗೆ ಇಷ್ಟ ತಾನು ನೋಡಿರೇ ಹೆದರು ನಡುಗ್ತವೆ ಅವು, ಯುದ್ಧ ಮಾಡೋದೆಲ್ಲಿಂದ ಅಂತ ಅನುಮಾನ ಬಂದು, ಯಾರು ನೀನು ಅಂತ ಕೇಳ್ತಾನೆ. ಆವಾಗ ಸುಬ್ರಹ್ಮಣ್ಯ ತನ್ನ ನಿಜ ರೂಪವನ್ನು ದರ್ಶನ ಮಾಡ್ತಾನೆ, ಕ್ಷಮೆ ಕೇಳಿ ಗರುಡ ಹೊರಟೋಗ್ತಾನೆ. ಆಯ್ತಪ್ಪ ಸ್ವಾಮಿ, ನಿನ್ನ ಜೊತೆ ನೀನು ನಂಗೆ ಗೊತ್ತಿರಲಿಲ್ಲ, ಕಾರ್ಕೋಟಕ ಅಂದ್ಕೊಂಡು ನಾನು ಯುದ್ಧಕ್ಕೆ ಬಂದುಬಿಟ್ಟೆ, ಬೇಸರ ಮಾಡ್ಕೋಬೇಡ, ಕ್ಷಮಿಸ್ಬಿಡು ಹೇಳಿ ಹೊರಟೋಗ್ಬಿಡ್ತಾನೆ ಗರುಡ. ಎಲ್ಲ ನಾಗಗಳಿಗೂ ಬಹಳ ಸಂತೋಷ ಆಗ್ಬಿಡುತ್ತೆ. ಕಾರ್ಕೋಟಕನನ್ನು ಬದುಕಿಸ್ಬಿಟ್ಟ ಸುಬ್ರಹ್ಮಣ್ಯ ಅಂಥೇಳಿ. ಆವತ್ತಿನಿಂದ ನಾಗಗಳೆಲ್ಲ ಏನು ಮಾಡ್ತವೆ ಅಂತಂದರೆ, ತಮ್ಮ ಒಂದು ಪ್ರತಿನಿಧಿಯಾಗಿ ಅಥವಾ ತಮ್ಮ ಒಂದು ದೇವತೆಯನ್ನಾಗಿ, ಪ್ರತಿಯೊಂದು ಕೂಟಕ್ಕೂ ಒಂದೊಂದು ದೇವತೆಗಳು ಅಂತ ಇರ್ತವೆ. ಹಾಗೆ ಆ ಒಂದು ದೇವತಾ ರೂಪವಾಗಿ ಸುಬ್ರಹ್ಮಣ್ಯನನ್ನು ಅವರು ಆರಿಸ್ಕೊಂಡು, ಸುಬ್ರಹ್ಮಣ್ಯನಿಗೆ ಆನಂತರದಲ್ಲಿ ಪೂಜೆ ಅಂತಕ್ಕಂಥದ್ದು ಸರ್ಪರೂಪದಲ್ಲಿ ಅನ್ನುವಂಥ ಒಂದು ವ್ಯವಸ್ಥೆ ಬಂತು. ಹಾಗಾಗಿ ಅದು ಅಲ್ಲದೆ ನಮ್ಮ ಶರೀರದ ಸರ್ಪಂಟ್ ಎನರ್ಜಿ ಅಂತ ಏನು ಹೇಳ್ತೀವಿ, ಕುಂಡಲಿನಿ ಶಕ್ತಿ, ಆ ಕುಂಡಲಿನಿ ಶಕ್ತಿಯೇ ಸರ್ಪದ ರೂಪ. ಹಾಗಾಗಿ ನಮ್ಮ ಶರೀರದಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಅನೇಕರು ಏನು ಅಂದ್ಕೊಂಡಿದ್ದಾರೆ, ನಮ್ಮ ದೇಹದಲ್ಲಿ 106 ಥರದ ಶಕ್ತಿಗಳಿದ್ದಾವೆ ಅಂತ. 106 ಥರದ ಶಕ್ತಿಗಳಿದ್ದರೂ ಆತ್ಮಶಕ್ತಿ ಚೈತನ್ಯ ಒಂದೇ, ಜೀವ ಅಂತೇಳಿ ಏನು ಹೇಳ್ತೀವಲ್ಲ, ಆ ಜೀವ ಚೈತನ್ಯ ಅಂಥದ್ದು ಎಲ್ಲರ ಶರೀರದಲ್ಲಿ ಒಂದೇ. ಲೌಕಿಕ ಜೀವನದಲ್ಲಿ ನಾವು ಬದುಕಿ ಬಾಳಬೇಕು ಅಂದರೆ ಆ ಜೀವಶಕ್ತಿಯ ಚೈತನ್ಯ ಅಧೋಮುಖವಾಗಿರಬೇಕು. ನಾಭಿಯ ಭಾಗದ ಸ್ವಾಧಿಷ್ಠಾನ ಚಕ್ರದವರೆಗೆ ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚೈತನ್ಯ ಇರತಕ್ಕಂಥದ್ದು. ಹಾಗಾಗಿ ಅದರ ಒಂದು ದೇವತೆ ಸುಬ್ರಹ್ಮಣ್ಯ. ಯಾರು? ಕುಂಡಲಿನಿ ಶಕ್ತಿಯ ಸ್ವಾಧಿಷ್ಠಾನ, ಮೂಲಾಧಾರ, ಈ 3 ಚಕ್ರ ಏನಿದೆ, ಸ್ವಾಧಿಷ್ಠಾನ, ಮೂಲಾಧಾರ, ಮಣಿಪೂರಕ, ಈ 3 ಚಕ್ರಕ್ಕೂ ಸಹ ಮಣಿಪೂರಕ ಚಕ್ರ ನಾಭಿಸ್ಥಾನದಲ್ಲಿರ್ತದೆ. ಹಾಗಾಗಿ ಈ 3 ಚಕ್ರಗಳಿಗೂ ಕೂಡ ಕೆಳಮುಖವಾಗಿರ್ತಕ್ಕಂತಹ ಸರ್ಪೆಂಟ್ ಎನರ್ಜಿ, ಕುಂಡಲಿನಿಯ ಚೈತನ್ಯ ರೂಪ ಸರ್ಪ ಆಗಿರೋದ್ರಿಂದ ಲೌಕಿಕವಾಗಿರ್ತಕ್ಕಂಥ ಸಾಧನೆಗಳು ಯಾವುದು? ವಿದ್ಯೆ ಇರಬಹುದು, ಉದ್ಯೋಗ ಇರಬಹುದು, ಸಂತತಿ ಇರ್ಬೋದು, ವಿವಾಹ ಇರ್ಬೋದು, ಈ ಎಲ್ಲ ವಿಭಾಗದಲ್ಲೂ ಕೂಡ ಪೂರ್ಣವಾಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಬರೋದಿಲ್ಲ ಹೇಳಿ. ಆದರೆ ಇದಕ್ಕೆ ನಾಗದೋಷ ಕಾರಣವಾಗಬಹುದು. ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅಂತ ಹೇಳಿದ್ರೆ, ಓದ್ತಿಲ್ಲ, ನಾಗದೋಷ ಆಗಬಹುದು ಅಂತ ಹೇಳ್ತಾ ಇದ್ದೇನೆ. ಆದರೆ ಸಂತತಿಗೆ ಸಂಬಂಧಪಟ್ಟಾದರೆ ಮಾತ್ರ 100ಕ್ಕೆ 99.9 ಭಾಗ ಕಾರಣ ಇದೇ ಕಾರಣವೇ ಆಗಿರ್ತದೆ. ಗಂಡಿನಲ್ಲಿರ್ಬೋದು, ಹೆಣ್ಣಿನಲ್ಲಿರ್ಬೋದು. ಗುರುಗಳೇ, ನಾವು ಕೆಲವೊಂದು ಅಚ್ಚರಿಯ ಸಂಗತಿಗಳನ್ನು ನೋಡಿದ್ದೀವಿ. ತುಂಬ ಜನ ಸೆಲೆಬ್ರಿಟೀಸ್ ಕೂಡ, ಅವರು ನಮ್ಮ ನಾಡಿನವರಲ್ಲ ಅಂದರೂ ಕೂಡ ಅವ್ರದ್ದು ಏನೋ ತೊಂದರೆ ಬಂದರೆ ಇಲ್ಲಿಗೆ ಓಡಿ ಬಂದು ಪೂಜೆ ಮಾಡಿಸೋವಂಥದ್ದು ಮತ್ತು ಅದು ಫಲವನ್ನು ನೀಡಿರೋ ಅಂಥದ್ದು ಅಲ್ವಾ? ಅದು ಬಹಳ ಈಗಿನ ಕಾಲಘಟ್ಟದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ.
ಎಲ್ಲ ಯಾವುದೇ ಕಾಲಘಟ್ಟ ಆಗಲಿ ದಿವ್ಯಮ್ಮ, ನಿಮ್ಗೊಂದು ವಿಷಯ ಹೇಳ್ತೀನಿ. ಅಂದರೆ ಗುರುಗಳೇ, ಈಗಿನ ಜನ್ರೇಷನ್ ಏನು ಅಂದ್ಕೊಳ್ತಾರೆ, ತಂತ್ರಜ್ಞಾನದ ಯುಗದಲ್ಲಿ ಇವೆಲ್ಲ ನಡೆಯುತ್ತಾ, ಇದೆಲ್ಲ ಮೌಢ್ಯ ಅನ್ನೋ ಭಾವದಲ್ಲಿ ಕೂಡ ಭಗವಂತ ಹೇಗೆ ಜಾಗೃತನಿದ್ದೀನಿ ಅಂತ ತೋರಿಸೋವಂಥ ಕ್ಷೇತ್ರಗಳಿವು ಅಲ್ವಾ? ನಮಗೆ ಸಮಸ್ಯೆ ಆಗೋದು ಎಲ್ಲಿ ಗೊತ್ತಾ, ನಮ್ಗೆ ಈಗ ಸುಮ್ಮನೆ ಮಾತಿಗೆ ಹೇಳ್ತೀನಿ, ದೇವರು ಅಂತ ಅನ್ಬೇಕಿದ್ರೆ ನೀವು ಕೈಯಲ್ಲಿ ತೋರಿಸ್ತೀರಿ, ಭಗವಂತ ಹೇಳಿ ಮೇಲೆ ನೋಡ್ತೀರಿ, ಅವ್ನು ಮೇಲಿದ್ದಾನೆ ಅಂತ ಯಾರು ಹೇಳಿದ್ರು? ಗೊತ್ತು, ನಮ್ಮೊಳಗೂ ಇದ್ದಾನೆ. ಉತ್ತಮರು ಅಂದ್ರೆ ಮೇಲ್ಮಟ್ಟದವರು ಅಂತ, ಹಾಗಾಗಿ ಮೇಲೆ ನೋಡ್ತೇವೆ ನಾವು. ಆಯ್ತಾ? ಪರಮಾತ್ಮ ಅನ್ಬೇಕಿದ್ರೆ ನಮ್ಮ ಕೈಯಲ್ಲಿ ಹೋಗುತ್ತೆ, ಭಗವಂತ ಅನ್ಬೇಕಿದ್ರೆ ಕೈಯಲ್ಲಿ ಹೋಗುತ್ತೆ ಅಲ್ವಾ? ಅಂದ್ರೆ ನಮ್ಮ ಹೃದಯ ಭಾಗದಲ್ಲಿ ಭಗವಂತ ಇದ್ದಾನೆ ಅನ್ನೋದು ನಮ್ಮ ಅಂತರಾತ್ಮ ಗೊತ್ತು. ಹಾಗಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಚೈತನ್ಯ ರೂಪವೇ ಪರಮಾತ್ಮವೇ ಹೊರತು ಮತ್ತೇನೋ ಅಲ್ಲ. ಅದು ಊರ್ಧ್ವಮುಖವಾದಾಗ ಆಧ್ಯಾತ್ಮಿಕ ಸಾಧನೆ ಆಗ್ತದೆ, ಅಧೋಮುಖವಾಗಿದ್ದಾಗ ಲೌಕಿಕ ಸಾಧನೆ ಆಗ್ತದೆ. ನಾಭಿ ಅನ್ನೋದು ಸ್ವಾಧಿಷ್ಠಾನ ಅಂತ ಹೇಳುವಂಥದ್ದು. ಯಾಕಾಗ ಅದನ್ನು ಹೇಳ್ತಾರೆ ಅಂತಂದರೆ, ನಾಭಿಯಿಂದ ಕೆಳಭಾಗದಲ್ಲಿ ಸರ್ಪಂಟ್ ಎನರ್ಜಿ ಇದ್ದಾಗ ಲೌಕಿಕವಾದಂಥ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬಹುದು. ಯಾವ ಥರ ಸಾಧನೆಯನ್ನು ಬೇಕಾದರೂ ಲೌಕಿಕವಾದ್ದನ್ನು ಮಾಡ್ಬೋದು. ಆಧ್ಯಾತ್ಮಿಕವಾದ ಸಾಧನೆ ಮಾಡಬೇಕು ಅಂದರೆ ನಾಭಿಯಿಂದ ಮೇಲ್ಭಾಗಕ್ಕೆ, ಹೃದಯ ಭಾಗಕ್ಕೆ ಅನಾಹತ, ಈ ಕಂಠಭಾಗಕ್ಕೆ ವಿಶುದ್ಧಿ, ಹುಬ್ಬಿನ ಮಧ್ಯಭಾಗಕ್ಕೆ ಆಜ್ಞಾ ಅಂತ ಹೇಳ್ತಾರೆ. ಈ 3 ಚಕ್ರಗಳಲ್ಲಿ ಯಾವಾಗ ನಿಮ್ಮ ಎನರ್ಜಿ, ಆ ಚೈತನ್ಯ ಸ್ವರೂಪ ಅಂತಕ್ಕಂಥದ್ದು ಮೇಲ್ಭಾಗಕ್ಕೆ ಹರಿತದೆ, ಆಗ ಅದು ಆಧ್ಯಾತ್ಮಿಕ ಸಾಧನೆ ಆಗ್ತದೆ. ಇರೋದು ಒಂದೇ ಶಕ್ತಿ. ಅದರ ಒಂದು ಅಧೋಭಾಗದಲ್ಲಿ, ಅದು ಅಧೋಮುಖವಾಗಿರ್ತಕ್ಕಂತಹ ಸರ್ಪಕ್ಕೆ ದೇವತೆ ಇದೇ ನಾಗಪ್ಪ. ಆದ್ದರಿಂದ ಅವನ ಆರಾಧನೆಯನ್ನು ಮಾಡೋದರಿಂದ ವಿಶೇಷವಾಗಿ ಸಂತತಿ ಮತ್ತು ವಿದ್ಯೆ, ಕಣ್ಣು, ಚರ್ಮ ಇತ್ಯಾದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ. ಗುರುಗಳೇ, ಈಗ ನೀವು 6-7 ಕ್ಷೇತ್ರದ ಬಗ್ಗೆ, ಸರ್ಪ ಕ್ಷೇತ್ರಗಳ ಬಗ್ಗೆ ಹೇಳ್ತಾ ಇದ್ರಿ. ಆದರೆ ಕುಕ್ಕೆನೇ ಏನು ವಿಶೇಷ? ಅಲ್ಲಿ ಯಾವ ರೀತಿಯ ದೋಷ ಪರಿಹಾರ ಒಂದು ಪ್ರಾಶಸ್ತ್ಯ ಪಡೆದುಕೊಳ್ಳುತ್ತೆ? ಯಾವ ರೀತಿಯ ಸಮಸ್ಯೆಗಳನ್ನು ಪರಿಹಾರ? ಸುಬ್ರಹ್ಮಣ್ಯನ ಸಂಬಂಧಿತವಾದಂಥ ನಾಗದೋಷಕ್ಕೆ ಸಂಬಂಧಿತವಾಗಿದ್ದು ಜಾತಕ ಕುಂಡಲಿಯನ್ನು ಒಂಚೂರು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ. ಸಪ್ತಮ ಭಾವದಲ್ಲಿದ್ದರೆ ವಿವಾಹಕ್ಕೆ ತೊಂದರೆ, 2, 5ನೇ ಭಾವದಲ್ಲಿದ್ದರೆ ವಿದ್ಯೆ ಮತ್ತು ಸಂತತಿಗೆ ತೊಂದರೆ. ಹೀಗೆ ಕೆಲವು ಭಾಗಗಳಿದ್ದಾಗ ಉದಾಹರಣೆಗೆ ತಲೆಯಲ್ಲಿ, ಅಂದರೆ ಲಗ್ನ ಭಾವದಲ್ಲಿದ್ದಾಗ ತಲೆಯಲ್ಲಿ ತೊಂದರೆ ಆಗ್ಬೋದು, ಮೆದುಳಿನಲ್ಲಿ ತೊಂದರೆ ಆಗ್ಬೋದು, ರಕ್ತನಾಳಗಳಲ್ಲಿ ತೊಂದರೆ ಆಗ್ಬೋದು, ಅಷ್ಟಮದಲ್ಲಿದ್ದರೆ ಕರುಳಿನಲ್ಲಿ ತೊಂದರೆ ಆಗ್ಬೋದು. ಹೀಗೆಲ್ಲ ಸೂಚಿಸುತ್ತೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಯಾಕೆ ಕುಕ್ಕೆ ಸುಬ್ರಹ್ಮಣ್ಯ ಅಷ್ಟು ಶ್ರೇಷ್ಠ ಅಂತಂದರೆ, ಕ್ರೌಂಚಗಿರಿ ಹಿಂದೆ ಇರ್ತಕ್ಕಂಥದ್ದು ಕುಮಾರಧಾರ, ಆ ಒಂದು ಕುಮಾರ ಪರ್ವತ, ಅಲ್ಲಿ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಇಷ್ಟಿಷ್ಟೇ ದೊಡ್ಡ ಕಲ್ಲು ಸಿಕ್ಕತ್ತೆ, ಶೇಂಗಾ ಬೀಜದ ಸೈಜಿಂದು ಒಂಚೂರು ದೊಡ್ಡ ಕಲ್ಲು ಸಿಕ್ಕತ್ತೆ. ಅದು ಸುಬ್ರಹ್ಮಣ್ಯನ ಹೆಡೆ, ತ್ರಿಶೂಲ ಎಲ್ಲ ಚಿಹ್ನೆ ಅದರ ಮೇಲೆ ಪ್ರಾಕೃತಿಕವಾಗಿ ಮೂಡಿರುತ್ತೆ. ಅದು ಯಾರು ಅದೃಷ್ಟವಂತರು ಇರ್ತಾರೆ ಅವ್ರಿಗೆ ಮಾತ್ರ ಸಿಕ್ಕತ್ತೆ ಅಂತ ಹೇಳ್ತಾರೆ. ಆಕಸ್ಮಿಕವಾಗಿ ಬೆಟ್ಟದ ತುದಿವರೆಗೆ ಹೋಗಿ ಹುಡುಕಿ ಸಿಗದೆ ಬರೀ ಕೈಲಿ ಬಂದವರಿದ್ದಾರೆ, ಸಿಕ್ಕು ತಗೊಂಬಂದು ಕಳ್ಕೊಂಡವರಿದ್ದಾರೆ, ಅದು ಉಳಿಸಿ ಇಟ್ಕೊಂಡವರಿದ್ದಾರೆ. ಹೀಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಾಕೃತಿಕವಾಗಿಯೇ ಆ ಒಂದು ಶಿಲೆ ಸಿದ್ಧವಾಗುತ್ತೆ. ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಿಲೆ. ಅದು ಆ ಒಂದು ಭೂಮಿಯಲ್ಲಿ ಆ ಒಂದು ಎನರ್ಜಿ ಇದೆ, ಸರ್ಪಂಟ್ ಎನರ್ಜಿಯನ್ನು ಉದ್ದೀಪನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅಲ್ಲಿಯ ಭೂಮಿಗಿರೋದ್ರಿಂದ ಅಲ್ಲಿ ಹೋಗಿ ವಿಶೇಷವಾಗಿ ಸರ್ಪ ಸಂಸ್ಕಾರವೋ, ಆಸ್ತೇಷ ಬಲಿಯೋ, ತುಲಾಭಾರವೋ, ಅಥವಾ ನಾಗಶಾಂತಿಯೋ, ಸರ್ಪಶಾಂತಿಯೋ, ನಾಗ ಪ್ರತಿಷ್ಠೆಯೋ, ಕಾಳಸರ್ಪ ಶಾಂತಿಯೋ, ಯಾವ ಒಂದು ಶಾಂತಿಯ ಅಗತ್ಯ ಉಂಟು ಅಂತ ನೋಡ್ಕೋಬೇಕು. ಆ ಅಗತ್ಯ ಇರತಕ್ಕಂಥ ಶಾಂತಿಯನ್ನು ಅಲ್ಲಿ ಆಚರಣೆ ಮಾಡಿಕೊಳ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದೇನು ಅಂತಂದರೆ, ನಾನೀಗ ಮತ್ತೆ ಹೇಳ್ತಾ ಇದ್ದೀನಿ, ದೇವತೆಗಳು ಅಗ್ನಿ ಶರೀರಜರು. ದೇವತೆಗಳ ಶರೀರ ಅಗ್ನಿ ಶರೀರ, ತಾತ್ವಿಕ ಶರೀರ ಮತ್ತು ತಾಪಸ ಶರೀರವಾಗಿರ್ತದೆ. ತಾಪ ಅಂದರೆ ಬಿಸಿ, ಬೆಂಕಿ, ನೆನಪಿರಲಿ. ಹಾಗಾಗಿ ತಾಪಸ ಶರೀರಿಗಳು, ಅಗ್ನಿ ಶರೀರಿಗಳು ಆಗಿರತಕ್ಕಂತಹ ದೇವತೆಗಳಿಗೆ ಅಗ್ನಿಮುಖಾವೈ ದೇವಾಹ, ಅಗ್ನಿಯ ಮುಖಾಂತರವಾಗಿಯೇ ನಾವು ಆಹುತಿಯನ್ನು ಕೊಟ್ಟಾಗ ಅದು ಶೀಘ್ರವಾಗಿ ಅವರಿಗೆ ಸಲ್ಲಿಕೆ ಆಗ್ತದೆ. ನಿಮ್ಮ ಭಾವನೆಗಳನ್ನು ಸರಿಯಾಗಿ ಇಟ್ಕೊಂಡು ನೀವು ಯಾವ ದ್ರವ್ಯವನ್ನು ಅವರಿಗೆ ಹವಿರ್ಭಾಗವಾಗಿ ನೀವು ಸಮರ್ಪಣೆ ಮಾಡ್ತೀರೋ ಅದನ್ನು ಅವರು ಸ್ವೀಕಾರ ಮಾಡಿ ನಿಮ್ಮ ಅನುಗ್ರಹವನ್ನು ನಿಮಗೆ ಉಂಟು ಮಾಡ್ತಾರೆ. ನಿಮ್ಮ ಮೊಬೈಲನ್ನು ನೀವು ಚಾರ್ಜಿಗೆ ಹಾಕಿದ್ದೀರಿ ಹೇಳಿ, ಆದರೆ ಚಾರ್ಜರು, ಆ ಕೇಬಲ್ಲು, ಮೊಬೈಲು, ಅದರೊಳಗಿನ ಬ್ಯಾಟ್ರಿ ಎಲ್ಲದೂ ಕರೆಕ್ಟಾಗಿ ಕನೆಕ್ಟ್ ಆಗಿದ್ದು, ಕರೆಂಟ್ ಇದ್ದು ಸ್ವಿಚ್ಚನ್ನು ಹಾಕಿದ್ದರೆ ಮೊಬೈಲ್ ನೀಟಾಗಿ ಚಾರ್ಜ್ ಹೇಗೆ ಆಗ್ತದೆಯೋ ಹಾಗೆ ನೀವು ಇನ್ವಾಲ್ವ್ಮೆಂಟನ್ನು ಇಟ್ಕೊಂಡು ತಾದಾತ್ಮ್ಯತೆ, ಶ್ರದ್ಧೆ, ಭಕ್ತಿ ಮತ್ತು ಇದ್ರ ಜೊತೆಯಲ್ಲಿ ಕರ್ಮವೂ ಸರಿಯಾಗಿ ನಡಿಬೇಕು. ಅವ್ರು ಆಹುತಿ ಹಾಕಿ ಅಂದಾಗ ನೀವು ಅಕ್ಷತೆ ಹಾಕೋದು, ಅವರು ತುಪ್ಪ ಹಾಕಿ ಅಂದಾಗ ನೀವು ಸಮಿತ್ ಹಾಕೋದು, ಆ ಸಮಿತ್ತು ಒಣಗಿರೋದು, ಹುಳ ಹಿಡಿದಿರೋದು, ಗಲೀಜಾಗಿರೋದು, ಕೊಳಕಾಗಿರೋದು, ಮುರಿದೋಗಿರೋದು ಇತ್ಯಾದಿಗಳೆಲ್ಲ ಅವಲಕ್ಷಣಗಳಿದ್ದರೆ
ಯಾವ ಫಲವೂ ಸಿಗೋದಿಲ್ಲ. ಪ್ರತಿಯೊಂದಕ್ಕೂ ಅದರದ್ದೇ ಆಗಿರತಕ್ಕಂಥ ಲಕ್ಷಣ ಇದೆ. ಲಾಕ್ಷಣಿಕವಾಗಿರ್ತಕ್ಕಂಥ ವಸ್ತುಗಳನ್ನು, ದ್ರವ್ಯಗಳನ್ನು ಮಂತ್ರಯುಕ್ತವಾಗಿ ಸರಿಯಾದ ರೀತಿಯಲ್ಲಿ ಅರ್ಪಣೆ ಮಾಡಿದರೆ ಫಲ ಸಿಕ್ಕಿಯೇ ಸಿಕ್ಕತ್ತೆ. ನಂಬಿಕೆ ವಿಶ್ವಾಸ ಫಲದಾಯಕ. ನೆನ್ಪಿಟ್ಕೊಳ್ಳಿ. ಆ ಪರಿಚಯದ ಹೆಣ್ಮಗಳೊಬ್ಳಿಗೆ ಮಕ್ಕಳಾಗಿರಲಿಲ್ಲ, ಆದರೆ ಅವಳಿಗೆ ಪೂಜೆ ಪುನಸ್ಕಾರದಿಂದ ಮಗುವಾಗತ್ತೆ ಅನ್ನೋದ್ರ ಬಗ್ಗೆ ನಂಬಿಕೆ ಇರಲಿಲ್ಲ. ಆದರೆ ವಿಸ್ಮಯ ಅಂದರೆ ಮನೆಯವರ ಒತ್ತಡಕ್ಕೆ ಮಣಿದು ಹೋಗಿ ಕುಕ್ಕೆಯಲ್ಲಿ ಸರ್ಪಶಾಂತಿ ಮಾಡಿಸಿದ ನಂತರ ಮಗುವಿಗೆ ಈಗ 3 ವರ್ಷ. ಇನ್ನೊಂದು ವಿಷಯ ಹೇಳ್ತೇನೆ, ನಮ್ಮಲ್ಲಿ ಅನೇಕರು ಪ್ರಶ್ನೆ ಕೇಳೋರಿದ್ದಾರೆ, ಏನು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಹೇಳಿ. ಮಂತ್ರಕ್ಕೆ ಮಾವಿನಕಾಯಿ ಅಲ್ಲ ಸ್ವಾಮಿ, ಮನಸ್ಸು ಪಟ್ಟರೆ ಕುಂಬಳಕಾಯಿ ಅಂತ ತಲೆಗಳೇ ಉದುರೋಗ್ತವೆ ಮಂತ್ರಕ್ಕೆ. ಮಾವಿನಕಾಯಿ ಯಾವ ದೊಡ್ಡ ವಿಷಯ. ನಂಬಿಕೆ ಅನ್ನೋಕ್ಕಿಂತಲೂ ಆ ಮಂತ್ರವನ್ನು ಪ್ರಯೋಗಿಸುವಂಥ ವ್ಯಕ್ತಿಗೆ ಮಂತ್ರ ಸಿದ್ಧಿ ಇರಬೇಕಾಗ್ತದೆ. ನಂಬಿಕೆ ನಿಮಗಿರ್ತದೆ, ನೀವು ಭಕ್ತಿಯಿಂದ ಕೂರ್ತೀರಿ, ಶ್ರದ್ಧೆಯಿಂದ ಕೂರ್ತೀರಿ, ಎಲ್ಲದೂ ಹೌದು. ನನಗೆ ಮಂತ್ರವೇ ಸರಿಯಾಗಿ ಹೇಳಕ್ಕೆ ಬರ್ತಾ ಇದ್ರೆ, ಮಂತ್ರದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ, ಅಲ್ಪಪ್ರಾಣ, ಮಹಾಪ್ರಾಣ, ದೀರ್ಘಾಕ್ಷರ, ಹ್ರಸ್ವಾಕ್ಷರ, ಮಾತ್ರಾಕಾಲ ಇಷ್ಟಿದೆ. ಸ್ಥಾಯಿ, ಸ್ಥರ, ತಾರಕವೋ, ಮಂದ್ರವೋ, ಮಧ್ಯಮೋ, ಪಂಚಮೋ, ದೈವತ್ವೋ, ನಿಷಾದವೋ, ಗಂಟೆನಾದ ಹೇಳ್ತಾ ಹೋದ್ರೆ ಉಪಯೋಗ ಇಲ್ಲ. ಅದರಲ್ಲಿ ಸೈನ್ಸ್ ಇದೆ ಅಷ್ಟೇ. ಏನು ಸೈನ್ಸು? ಒಳಗೆ ಇಳಿರಿ ಗೊತ್ತಾಗುತ್ತೆ. ಬಾವಿ ಆಳ ಗೊತ್ತಾಗಬೇಕು, ನೀರಿಗೆ ಇಳಿಬೇಕು. ಗುರುಗಳೇ, ಇವತ್ತು ಷಷ್ಠಿ ಆಗಿರೋದ್ರಿಂದ ನೀವು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಮಹಾತ್ಮೆಯ ವಿಸ್ಮಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳಿದ್ರಿ. ಮತ್ತು ಪ್ರತಿ ದಿನವೂ ಕೂಡ ನನಗನ್ನಿಸ್ತಾ ಇರುತ್ತೆ, ಸಾಲದು ಸಮಯ ಒಂದು ಕ್ಷೇತ್ರ ಮಹಿಮೆಯನ್ನು ಸವಿಸ್ತಾರವಾಗಿ ತಿಳಿಸ್ಬೇಕು ಅಂದರೆ ಎಷ್ಟೋ ದಿನಗಳು ಬೇಕಾಗುತ್ತೆ. ಅದರ ಸಂಕ್ಷಿಪ್ತವಾಗಿ ಸರಳ ರೀತಿಯಲ್ಲಿ ಮನಮುಟ್ಟುವಂತೆ ತಿಳಿಸ್ತಿದ್ದೀರಾ. ಇವತ್ತು ತಿಳಿಸ್ಲೂಬಾರ್ದು, ಅರಿತ್ಕೋಬೇಕು ಅಂತ. ಗುರುಗಳೇ, ನನ್ನ ಪ್ರಶ್ನೆ ಏನಂದರೆ, ಹಾಗಾಗಿ ಅದನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಆಚಾರ ವಿಚಾರ ವಿಭಾಗದಲ್ಲಿ ಕೂಡ ಕೆಲವೊಂದು ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೋದಾಗ ಪ್ರತ್ಯೇಕವಾಗಿ ಕೂಡ ಪರಿಹಾರವನ್ನು ಮಾಡಿಸ್ಕೊಳ್ತಾರೆ ಹಣವಂತರು. ಇಲ್ಲದವರು ಏನು ಮಾಡ್ತಾರೆ, ಅವ್ರಿಗೂ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಸೌಲಭ್ಯವನ್ನು ಒದಗಿಸಲಾಗಿದೆ. ಸಾಮೂಹಿಕವಾಗಿ ದೋಷ ಪರಿಹಾರವನ್ನು ಮಾಡ್ಕೊಳ್ಳೋದು. ಉದಾಹರಣೆಗೆ ಈಗ ಕುಕ್ಕೆ ಸುಬ್ರಹ್ಮಣ್ಯವೇ ತಗೊಳ್ಳಿ, ಅಥವಾ ಬೇರೆ ಬೇರೆ ಕ್ಷೇತ್ರಗಳು, ಸರ್ಪಕ್ಷೇತ್ರಗಳೇ ತೆಗೆದುಕೊಳ್ಳಿ. ಆಶ್ಲೇಷ ಬಲಿ ಅಂತ ಏನು ಮಾಡ್ತಾರೆ, ಪ್ರತ್ಯೇಕವಾಗಿ ಸುಮಾರು ಸಮಯ ತಗೊಂಡು ಒಬ್ಬರೇ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಮಾಡೋದು ಪದ್ಧತಿನೂ ಇದೆ. ಸಾಮೂಹಿಕವಾಗಿ ಎಲ್ಲರನ್ನ ಕೂಡಿಸಿ ಮಾಡಿಸುವಂಥ ಪದ್ಧತಿನೂ ಇದೆ. ಯಾವುದು ಸರಿ, ಯಾವುದು ತಪ್ಪು? ಈ ರೀತಿ ಸಾಮೂಹಿಕವಾಗಿ ಮಾಡಿಸ್ಕೊಂಡ್ರೆ ದೋಷ ಪರಿಹಾರ ಆಗತ್ತಾ, ಅಥವಾ ನಾವು ಕೂಡ ವೈಯಕ್ತಿಕವಾಗಿಯೇ ಪರಿಹಾರ ಮಾಡಿಸ್ಕೊಳ್ಬೇಕಾಗತ್ತೆ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಇದಕ್ಕೆ ಯೋಗ್ಯವಾದ ಉತ್ತರ ಕೊಡಬೇಕಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ಮೊಬೈಲ್ ಚಾರ್ಜ್ ಮಾಡಬೇಕು, ಆವಾಗ ಬಂದಿತ್ತಲ್ಲ ವಿಷಯ, ಇವತ್ತು ಅದನ್ನು ಹೇಳ್ತೀನಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮೊಬೈಲ್ ಚಾರ್ಜ್ ಮಾಡಬೇಕಿದ್ರೆ ನೀವು ಪ್ಲಗಿಗೆ ಹಾಕ್ಬಿಟ್ಟು ಸ್ವಿಚ್ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ತೀರಾ, ಚಾರ್ಜ್ ಆಗುತ್ತೆ. ಹೌದಾ? ಇದೇ ಥರದಲ್ಲೇ ಒಂದು 7-8 ಜನ ಒಟ್ಟಿಗೆ ಚಾರ್ಜ್ ಮಾಡಬೇಕಾಗಿ ಬಂದ್ಬಿಟ್ಟಿದೆ. ಅನಿವಾರ್ಯ ಪರಿಸ್ಥಿತಿ, ಬೇರೆ ದಾರಿ ಇಲ್ಲ. ಏನು ಮಾಡ್ತಾರೆ ಅವಾಗ? ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಆಗ್ಬೇಕು, ಸಾಯಂಕಾಲ ಆದರೂ ಮುಗಿಯೋದಿಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ, ಒಂದು ಜಂಕ್ಷನ್ ಬಾಕ್ಸ್ ತೆಗೆದು ಒಂದು ಎಕ್ಸ್ಟೆನ್ಷನ್ ಕಾರ್ಡ್ ತೊಗೊಳ್ತಾರೆ, ಒಂದು 7-8 ಪ್ಲಗ್ ಒಟ್ಟಿಗೆ ಮಾಡೋಕ್ಕೆ ಬರ್ತಕ್ಕಂಥದ್ದು, ಕನೆಕ್ಷನ್ ಇರ್ತಕ್ಕಂಥದ್ದು ಒಂದು ಇಟ್ಕೊಂಡು, ಅದನ್ನು ಸ್ಪೈಕ್ ಅಂತ ಸ್ಕೈಪ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದನ್ನು ಕನೆಕ್ಟ್ ಮಾಡಿಬಿಟ್ಟು ಉದ್ದಕ್ಕೆ ಒಂದು 10 ಚಾರ್ಜರ್ ಹಾಕಿ 10 ಮೊಬೈಲ್ ಚಾರ್ಜಿಗೆ ಹಾಕ್ತಾರೆ. 10 ಮೊಬೈಲ್ ಚಾರ್ಜ್ ಆಗುತ್ತೋ ಆಗಲ್ಲ? ಆಗತ್ತೆ. ಹೇಗಾಗುತ್ತೆ? ಎಲ್ಲ ಚಾರ್ಜರ್ಗಳು ಸಹ ಮೊಬೈಲಿಗೆ ಪ್ರತ್ಯೇಕವಾಗಿ ಕನೆಕ್ಟ್ ಆಗಿರ್ತವೆ. ಮೂಲದಲ್ಲಿ ಬರ್ತಕ್ಕಂಥ ಎಲೆಕ್ಟ್ರಿಸಿಟಿ ಒಂದೇ. ಎಲ್ಲ ಚಾರ್ಜರ್ಗೂ ಸಂಪೂರ್ಣವಾಗಿ ಅದು ತನ್ನದಾಗಿರತಕ್ಕಂಥ ಒಂದು ಎನರ್ಜಿನ ಕೊಡ್ತದೆ. ಅರ್ಥ ಆಗೋಯ್ತು ಅನ್ಕೋತಿದ್ವಿ, ತಕ್ಷಣ ಅರ್ಥ ಆಗ್ಬಿಡುತ್ತೆ ನಮ್ಮ ಜನರಿಗೆ. ಹಾಗಾಗಿ ಇಲ್ಲಿ ಮುಖ್ಯ ಏನು ಅಂದ್ರೆ, ನಿಮ್ಮ ಚಾರ್ಜರ್ ಸರಿ ಇರಬೇಕು, ನಿಮ್ಮ ಕೇಬಲ್ ಸರಿ ಇರಬೇಕು, ನಿಮ್ಮ ಮೊಬೈಲ್ ಬ್ಯಾಟ್ರಿ ಸರಿ ಇರಬೇಕು, ಕರೆಂಟ್ ಇರಬೇಕು, ಕನೆಕ್ಟಿವಿಟಿ ಕರೆಕ್ಟ್ ಇರಬೇಕು, ಚಾರ್ಜ್ ಆಗುತ್ತೆ. ಹಾಗಿದ್ರೆ ಯಾರೆಲ್ಲ ನಮ್ಮ ಕಾರ್ಯಕ್ರಮ ನೋಡ್ತಿದ್ದೀರಾ, ಇಷ್ಟು ದಿನ ಕೆಲವರಲ್ಲಿ ಈ ಒಂದು ನಾನು ಕೇಳೋ ಪ್ರಶ್ನೆ ನಾನು ಪ್ರತಿ ಬಾರಿ ಹೇಳ್ತೀನಿ, ಅದು ನಿಮ್ಮ ಪ್ರಶ್ನೆಯೇ ಆಗಿರುತ್ತೆ. ಅಯ್ಯೋ, ನಾನು ಪ್ರತ್ಯೇಕ ಮಾಡಿಸ್ಕೊಳ್ಬೇಕಿತ್ತೇನೋ, ಆದರೆ ಹಣದ ಒಂದು ವ್ಯವಸ್ಥೆ ಇಲ್ಲ, ಹಾಗಾಗಿ ಹಾಗೆ ಮನಸ್ಥಿತಿ ಇಟ್ಕೊಂಡು ಹೋಗೋದಲ್ಲ. ಗುರುಗಳು ಹೇಳಿದ ಹಾಗೆ ಕ್ಷೇತ್ರ ಮಹಿಮೆ ದೊಡ್ಡದು. ಸರೆಂಡರ್ ಆಗಿ ಅಂತ ನಾನು ಹೇಳೋದು. ನೀವು ನನ್ನ ಅಭಿಪ್ರಾಯ ಇಷ್ಟೇ, ನೀವು ದೇವತಾ ಚೈತನ್ಯವನ್ನು ಸರ್ವಶ್ರೇಷ್ಠ ಅಂತ ಒಪ್ಪುತ್ತೀರಾ? ಅದು ನಮಗಿಂತಲೂ ಹೆಚ್ಚು ಶಕ್ತಿಶಾಲಿ ಅಂತ ನಂಬುತ್ತೀರಾ? ಅದಕ್ಕೆ ನಾವು ಸರೆಂಡರ್ ಆದರೆ ಅದು ನಮ್ಮನ್ನು ಉದ್ಧಾರ ಮಾಡ್ತದೆ ಅನ್ನುವ ವಿಶ್ವಾಸ ನಿಮಗೆ ಉಂಟಾ? ನಿಮಗೆ ಖಂಡಿತ ಫಲ ಸಿಕ್ಕೇ ಸಿಗ್ತದೆ. ಹಾಗೆ ಇನ್ನೊಂದು ಪ್ರಶ್ನೆ ಗುರುಗಳೇ,
ಬಹುಶಃ ಇದು ಏನು ಹೇಳ್ತಾರೆ, ಇದು ಉದ್ದಟತನ ಅಂತ ಯಾರು ಭಾವಿಸ್ಬೇಡಿ. ನಮ್ಮಲ್ಲಿ ಒಂದು ಆಚರಣೆ ಇದೆ, ಷಷ್ಠಿಗಳಲ್ಲಿ ನಾಗರ ಪಂಚಮಿಗಳಂದು ನಾವು ಕಲ್ಲು ನಾಗರಕ್ಕೆ ಹಾಲನ್ನು ಎರೆಯುವಂಥದ್ದು, ಹುತ್ತಕ್ಕೆ ಹಾಲನ್ನು ಎರೆಯುವಂಥದ್ದು. ಬಹಳಷ್ಟು ಜನ ಏನು ಹೇಳ್ತಾರೆ, ಅನ್ಯಾಯವಾಗಿ ಹುತ್ತದ ಒಳಗಿರುವಂಥ ಹಾವನ್ನು ಸಾಯಿಸ್ತೀರ. ಅಕಸ್ಮಾತ್ ಹಾವಿದ್ದರೆ ಅಲ್ಲಿ ನೀವು ಪೂಜೆ ಪುನಸ್ಕಾರ ಅಲ್ಲಿ ಹೋಗಿ ಗಂಧದ ಕಡ್ಡಿ ಬೆಳಗ್ತೀರಾ, ಕರ್ಪೂರ ಹಚ್ತೀರಾ, ಅದು ಹಾವಿಗೆ ತೊಂದರೆ ಆಗತ್ತೆ. ಹಾಲನ್ನು ಸುರಿಯೋದು, ಮೊಟ್ಟೆಗಳನ್ನು ಹಾಕೋದು, ಮತ್ತು ಕಲ್ಲು ನಾಗರಕ್ಕೆ ಹಾಲೆರಿಯೋ ಬದಲಾಗಿ ಬಡವರಿಗೆ ಕೊಟ್ಟರೆ ಒಳ್ಳೇದಲ್ವೇನ್ರಿ, ಇದು ಯಾವ ರೀತಿಯ ಆಚರಣೆ, ಯಾವ ರೀತಿಯ ಪದ್ಧತಿ ಅಂತ ಬಹಳಷ್ಟು ಜನ ದನಿ ಏರಿಸ್ತಾರೆ. ಪಂಚಮಿ ಸಮಯಗಳಲ್ಲಿ ನೀವು ನೋಡಿರ್ತೀರ. ಬರಲ್ಲ ನಿಮಗೆ ಪಂಚಮಿ ಸಮಯದಲ್ಲಿ ಕಲ್ಲಿಗೆ ಹಾಲೆರಿಯೋ ವಿಚಾರ ಬಂದಾಗ ಬರುತ್ತೆ, ದೀಪಾವಳಿಲಿ ಪಟಾಕಿ ಹೊಡೆಯೋ ವಿಚಾರದಲ್ಲಿ ಬರುತ್ತೆ, ಹೋಳಿ ಹುಣ್ಣಿಮೆಯಲ್ಲಿ ಬಣ್ಣದ ಹಬ್ಬ ಆಚರಣೆ ಮಾಡೋರದು ಬರುತ್ತೆ. ಈ ಎಲ್ಲಾ ಬುದ್ಧಿಜೀವಿಗಳು ಅಂತಕ್ಕಂಥ ವಿಚಾರ ವ್ಯಾಧಿಗಳು ಅಂತ, ವಿಚಾರವಾದಿಗಳಲ್ಲ ಇವರೆಲ್ಲ, ವಿಚಾರ ವ್ಯಾಧಿಗಳು ಅಂತ ನಾವು ಕರಿತೇವೆ ಇವರನ್ನ. ಕಾರಣ ಏನು ಅಂತಂದ್ರೆ, ಇವರೆಲ್ಲ ಮೀಡಿಯಾದಲ್ಲೋ ಟಿವಿಲೋ ಪೇಪರ್ನಲ್ಲೋ ಸ್ಟೇಟ್ಮೆಂಟ್ ಕೊಡೋದಷ್ಟು ಬಿಟ್ರೆ ಇವ್ರ ಜೀವನದಲ್ಲಿ ಇವ್ರು ಒಂದು ಸರಿನೂ ಹೋಗಿ ಒಂದು ಸಾಮೂಹಿಕವಾಗಿ 4 ಜನರಿಗೆ ಉದ್ಧಾರ ಆಗಂತ ಉಪಯೋಗ ಆಗಂತ ಕೆಲಸ ಮಾಡಿರಲ್ಲ. ಅರ್ಥ ಆಯ್ತಲ್ವಾ? ಅರೆ ನನ್ನ ದುಡ್ಡ್ರಿ, ನನ್ನ ಇಷ್ಟ, ನನಗೆ ನಾಗಪ್ಪಂಗೆ ಹಾಲು ಎರಿಬೇಕು ಅನ್ನಿಸ್ತಪ್ಪ, ಎರಿತೀನಿ. ಯಾವ ಈಗ ಒಪ್ತೀನಿ. ಈಗ ಯಾರೋ ಒಬ್ರು ಬಡವರಿದ್ದಾರೆ, ಪಾಪ ಕಷ್ಟದಲ್ಲಿದ್ದಾರೆ, ಅರೆ ಅವ್ರಿಗೂ ಮಾಡ್ತೀನಿ ಹೆಲ್ಪು. ಅರೆ ನಿನ್ನ ಹತ್ರ ಹೇಳಿಸ್ಕೊಂಡು ಮಾಡ್ಬೇಕಾದ ಅನಿವಾರ್ಯತೆ ಏನಿದೆಯಾ ನನಗೆ? ನನ್ನ ಇಷ್ಟ, ನನ್ನ ದುಡ್ಡು ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ನಂಗೆ ಕಲ್ಲಿಗೆ ಸುರಿಬೇಕು ಅಂದರೆ ಕಲ್ಲಿಗೆ ಸುರಿತೀನಿ, ಕೆರೆಗೆ ಸುರಿಬೇಕು ಅಂದರೆ ಕೆರೆಗೆ ಸುರಿತೀನಿ, ಬಡವಂಗೆ ಕೊಡಬೇಕು ಅಂತ ಅನ್ಸರಿ ಬಡವಂಗೆ ಕೊಡ್ತೀನಿ. ಇಲ್ಲಿ ವೈಜ್ಞಾನಿಕವಾದ ಚಿಂತನೆಗೆ ಬರೋಣ. ವೈಜ್ಞಾನಿಕವಾದ ಚಿಂತನೆ ಏನು ಅಂತಂದರೆ, ಪ್ರತಿಯೊಂದು ದ್ರವ ವಸ್ತುಗಳಲ್ಲಿ ಯಾವುದು ದ್ರವವಾಗಿ ದ್ರವ ರೂಪದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಅದರ ಒಳಗಡೆ ಇರ್ತಕ್ಕಂಥ ಮಾಲಿಕ್ಯೂಲ್ಸ್, ಆ ಮಾಲಿಕ್ಯೂಲ್ಸ್ನಲ್ಲಿ ಒಂದು ವಿಶೇಷವಾದ ಶಕ್ತಿ ಏನಿರುತ್ತೆ ಅಂತಂದರೆ, ಅದು ವಾತಾವರಣದಲ್ಲಿರ್ಬೋದು ಅಥವಾ ಅದು ಯಾವ ವಸ್ತುವಿನ ಮೇಲೆ ಬೀಳ್ತದೆಯೋ ಆ ವಸ್ತುವಿನಲ್ಲಿರ್ತಕ್ಕಂತಹ ಖನಿಜಾಂಶಗಳನ್ನು ಅಂದರೆ ಮಿನರಲ್ಗಳನ್ನು ಅದು ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಉಂಟು. ನಾಗನ ಕಲ್ಲು ಯಾವ ಕಲ್ಲಲ್ಲಿ ಮಾಡಿರ್ತಾರೆ ಅದನ್ನ, ವಿಗ್ರಹನ ಕಪ್ಪು ಕಲ್ಲಲ್ಲಿ ಮಾಡಿರ್ತಾರೆ. ಅದ್ರ ಒಳಗಡೆಗೆ ಖನಿಜಗಳಿರ್ತವೆ. ಅದನ್ನು ಹೊಡೆದಾಗ ಮೆಟಾಲಿಕ್ ಸೌಂಡ್ ಬರ್ತದೆ. ಬರೀ ಕಲ್ಲಲ್ಲಿ ಮೆಟಾಲಿಕ್ ಸೌಂಡ್ ಬರಲ್ಲ, ಟಕ್ ಟಕ್ ಅನ್ನುತ್ತೆ. ಅದೇ ನೀವು ಕರೆ ಕಲ್ಲಿಗೆ ಅದನ್ನು ಹೊಡೆದಾಗ ಅದು ಒಳಗಡೆಗೆ ಯಾವುದೋ ಒಂದು ಲೋಹಾಂಶ ಇದೆ ಅನ್ನುವಂಥ ರೀತಿಯಲ್ಲಿ ಶಬ್ದ ಬರ್ತದೆ. ಅಂದರೆ ಅದ್ರ ಒಳಗಡೆ ಇರ್ತಕ್ಕಂಥ ಲೋಹಾಂಶಗಳು ಅದಕ್ಕೆ ನೀವು ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದಂಥ ಭಾವನೆಗಳು. ಬರೀ ಹಾಲನ್ನು ಯಾರೂ ಸುರಿಯೋದಿಲ್ಲ. ಹಾಲನ್ನು ಅಭಿಷೇಕ ಮಾಡುವುದಕ್ಕಿಂತ ಮುಂಚೆ ನೀರು ಹಾಕ್ತಾರೆ, ಅದಾದ್ಮೇಲೆ ಹಾಲು ಹಾಕ್ತಾರೆ, ಪುನಃ ಮತ್ತೆ ನೀರು ಹಾಕ್ತಾರೆ. ಅದನ್ನು ತೀರ್ಥ ಹಿಡಿದು ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ನೀರಿನಲ್ಲಿ ನಮ್ಮ ಭಾವನೆಗಳನ್ನು, ನಮ್ಮ ಎಮೋಷನ್ಸ್ನ ತುಂಬಲಿಕ್ಕೆ ಬರ್ತದೆ ಅಂಥೇಳಿ ಇತ್ತೀಚೆಗೆ ರಷ್ಯಾ ಜಪಾನ್ನ ವಿಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ. ನಿಮಗೆ ನಂಬಿಕೆ ಇಲ್ಲ, ರಷ್ಯಾ ಜಪಾನ್ ವಿಜ್ಞಾನಿಗಳು ಹೇಳಿದ್ದಾರೆ, ಅದನ್ನಾದರೂ ನಂಬ್ಕೊಳ್ಳಿ. ನಮ್ಮ ತಂತು ನೀವು ನಂಬಲ್ಲ, ಬೇಡ. ನಮ್ಮಲ್ಲಿ ಸ್ಪಷ್ಟವಾಗಿ ನಾವು ಹೇಳೋದೇನು ಅಂದರೆ, ವಿಗ್ರಹ ಅಂದರೆ ಗ್ರಹಿತವಾಗಿರ್ತಕ್ಕಂಥದ್ದನ್ನು ವಿಸ್ತಾರ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದನ್ನು ವಿಗ್ರಹ ಅಂತ ಹೇಳ್ತಾರೆ. ಸೌಂಡಿಂದ ತರಂಗಗಳು ಉತ್ಪತ್ತಿ ಆಗುತ್ತೆ ಅಂತ ಗೊತ್ತು. ಆ ಶಬ್ದದ ತರಂಗಗಳ ಜೊತೆಯಲ್ಲಿ ಆ ತರಂಗಗಳಿಂದಾಗಿ ಶಕ್ತಿ ಉತ್ಪತ್ತಿ ಆಗುತ್ತೆ ಹೇಳೋದು ಎಲ್ಲರಿಗೂ ಗೊತ್ತು. ಆ ಶಕ್ತಿ ಉತ್ಪತ್ತಿ ಅಂತಕ್ಕಂಥದ್ದು ಆ ಮಿನರಲ್ಗಳಲ್ಲಿ ನಿಮ್ಮ ಭಾವನೆಗಳು ಆ ನೀರಿನಲ್ಲಿ ತುಂಬಿ ಅದನ್ನೇ ನೀವು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡ್ತೀರಿ. ಇದ್ರ ಹಿಂದಿರೋದು ಪೂರ್ಣ ಸೈನ್ಸೇ, ವಿಜ್ಞಾನವೇ. ಬಟ್ ಇದರಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ, ನಮ್ಮ ಜನ ಅದನ್ನು ಸಂಶೋಧನೆ ಮಾಡೋದಿಲ್ಲ. ಬದಲಾಗಿ ಅಡುಗುಲಜ್ಜಿ ಕತೆ, ಪುರಾಣದ ಕತೆ, ಮತ್ತೊಂದು ಕತೆ, ಇನ್ನೊಂದು ಕತೆಗಳು ತಟ್ಟಾರಿಸ್ಬಿಡ್ತಾರೆ. ಒಂದು ದಿನ ಒಬ್ಬ ಏನಾರು ಬೇರೆ ದೇಶದ ವಿಜ್ಞಾನಿ ಅದರಿಂದ ವಿಜ್ಞಾನ ಇದೆ ಅಂತ ಹೇಳ್ಕೊಂಡು ಹೇಳಿದ ನಂತರದಲ್ಲಿ ಇವರು ಒಪ್ತಾರೆ ಅಷ್ಟೆ. ಸೊ ಹಾಗಾಗಿ ನಾನು ಈ ಪ್ರಶ್ನೆ ಯಾಕೆ ಎತ್ತದೆ ಅಂದರೆ, ಪ್ರತಿ ಬಾರಿಯೂ ಕೂಡ ಈ ರೀತಿಯ ಪ್ರಶ್ನೆಗಳು ಉದ್ಭವಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದಾಗ ಅನಿಸುತ್ತೆ, ಆದರೆ ನಾವೊಬ್ಬರೇ ಉತ್ತರ ಕೊಡೋದಷ್ಟೇ ಅಲ್ಲ, ಗುರುಗಳ ಮುಖೇನ ಬಂದರೆ ಸುಮಾರು ಜನರಿಗೆ ತಲುಪುತ್ತೆ ಅನ್ನೋ ಭಾವದೊಂದಿಗೆ ಈ ಪ್ರಶ್ನೆ ಕೇಳಿದೆ. ಜೊತೆಗೆ ಹಾಲನ್ನು ಹಾಕಿದಾಗ ಅದು ಸೀಳು ಹೋಗ್ಬಿಡುತ್ತೆ ಕೆಲವೊಮ್ಮೆ, ಅದು ಸೀಳದೆ ಹಾಗೆ ಇರುತ್ತೆ ಕಲ್ಲುಗಳು ಅನ್ನೋ ಕಾರಣಕ್ಕೆ ಅದು ನೀವು ಹೇಳಿದ ಹಾಗೆ ಮಿನರಲ್ಸ್ ಜೊತೆ ಕೂಡ್ಕೊಳ್ಳುತ್ತೆ ಅಂತ ಏನು ಹೇಳಿದ್ರಿ, ಆ ಕಾರಣಕ್ಕಾಗಿ ಹಾಲೆರಿಯೋ ಅಂಥದ್ದು. ಆ ಶಿಲೆ ಹಾಗೆ ಉಳಿಲಿ ಮತ್ತು ಅದು ಹೊಳಪು ಬರಲಿ ಅನ್ನೋ ಕಾರಣಕ್ಕೆ ಎಲ್ಲದರ ಹಿಂದೆಯೂ ವಿಜ್ಞಾನ ಅಡಗಿದೆ. ಅರ್ಥ ಮಾಡ್ಕೊಳ್ಳೋಣ. ಒಂದು ಪ್ರಶ್ನೆ ದಿವ್ಯಾ ಅವರೇ, ಈ ಉತ್ತರ ಬೇಕಾದ್ರೆ ಮುಂದಿನ ವಿಭಾಗದಲ್ಲಿ ತಗೊಳ್ಳೋಣ. ಪ್ರಶ್ನೆ ಏನು ಅಂದರೆ, ಹಾಲಿನಲ್ಲಿ ತುಪ್ಪ ಉಂಟೋ ಇಲ್ವೋ? ಇದೆ. ತೆಗಿಬೇಕಿದ್ರೆ ಏನು ಮಾಡಬೇಕು? ಕಾಯಿಸಿ ಹೆಪ್ಪಾಕಿ ಕಡದು ಬೆಣ್ಣೆ ತೆಗೆದು ಕಾಯಿಸಿದ ನಂತರ ತುಪ್ಪ ಸಿಗ್ತದೆ. ನಾವು ಹಾಲಿನಲ್ಲಿ ತುಪ್ಪ ಇಲ್ಲ, ನಾವು ನಂಬೋದಿಲ್ಲ. ನಂಬದಿದ್ರಿಲ್ಲ, ಹಾಲಿನಲ್ಲಿರೋ ತುಪ್ಪ ಎಲ್ಲೂ ಹೋಗಲ್ಲ.
ಹಾಗೆ ಪೂಜೆಯಲ್ಲಿ ಇರತಕ್ಕಂಥ ಶಕ್ತಿಯೂ ಅಷ್ಟೇ, ಹೋಮ ಹವನಗಳಲ್ಲಿ ಇರತಕ್ಕಂಥ ಶಕ್ತಿಯೂ ಅಷ್ಟೇ. ಮಾಡಿ ಆಚರಣೆ ಮಾಡಿ ಫಲ ತಗೊಂಡವ್ರಿಗೆ ಗೊತ್ತೇ ಹೊರತು ಮೂಗು ಮುರಿಯೋರಿಗೆ ಏನೂ ಗೊತ್ತಿರಲ್ಲ. ಹೆಸರಿಗೆ ತಕ್ಕ ಹಾಗೆ ನಮ್ಮ ಮನಸ್ಸಲ್ಲಿರುವಂಥ 108 ಪ್ರಶ್ನೆಗಳಿಗೆ ಪ್ರತಿದಿನವೂ ನಿಮ್ಮೆಲ್ಲರಿಗೂ ಉತ್ತರ ದೊರಕ್ತಾ ಇದೆ ಅಂತ ನಾನು ಭಾವಿಸ್ತೇನೆ, ಹೌದಲ್ವಾ? ಸೊ ಈಗ ದೋಷ ಪರಿಹಾರ ವಿಭಾಗ. ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತು ಬಹಳಷ್ಟು ನಾವು ಸರ್ಪದೋಷದ ಬಗ್ಗೆ, ಸರ್ಪಕ್ಷೇತ್ರದ ಬಗ್ಗೆ ಮಾತಾಡ್ತಿರೋದ್ರಿಂದ ನಾಗನ ಕುರಿತಾಗಿ ಒಂದು ವಿಚಾರ ಬಂದಾಗ ಅಥವಾ ಜಾತಕ ಪರಿಶೀಲನೆ ಮಾಡುವಾಗ ಎಲ್ಲರೂ ಹೇಳ್ತಾರೆ ನಾಗದೋಷವಿಲ್ಲದ ಜಾತಕಗಳೇ ಇಲ್ಲ ಅಂತ. ಅದರಲ್ಲೂ ನಾನಾ ರೀತಿಯ ದೋಷಗಳನ್ನು ಹೇಳಲಾಗಿದೆ. ರಾಹು ದೋಷ, ಕೇತು ದೋಷ, ಕುಜ ದೋಷ, ಎಲ್ಲದಕ್ಕೂ ನಮ್ಮ ನಾಗಪ್ಪನೇ ಟಾರ್ಗೆಟ್. ನಾಗಪ್ಪನಿಂದಲೇ ಆಗಿರುವಂಥದ್ದು. ಎಲ್ಲೋ ನಿಮ್ಮ ಹಿರಿಕರು ಏನೋ ಹಾವುಗಳನ್ನ ಹೊಡೆದಾಕಿದ್ದಾರೆ. ಹಿಂದಿನ ಕಾಲದಲ್ಲೆಲ್ಲ ಸಾಮಾನ್ಯವಾಗಿ ರೈತಾಪಿ ಕುಟುಂಬ ಇದ್ದಿದ್ರಿಂದ ಆಬ್ವಿಯಸ್ಲಿ ಅವರು ಏನೋ ಹತ್ರ ಬಂದಾಗ ಕಚ್ಬಿಡುತ್ತೆ ಅನ್ನೋ ಭಯಕ್ಕೂ ಆಗಿರುತ್ತೆ. ಮಹಾಕಾಳ ಸರ್ಪದೋಷ ಅದರಲ್ಲಿ ಕೂಡ ಬಹಳ ಒಂದು ಯಾರಾದರೂ ಅಪ್ಪಿತಪ್ಪಿ ಅಯ್ಯೋ ಈ ಜಾತಕದಲ್ಲಿ ಮಹಾಕಾಳ ಸರ್ಪದೋಷ ಇದೆ ಅಂದರೆ ಒಂಥರ ಗಾಬರಿ ಪಡುವಂಥ ಒಂದು ವಾತಾವರಣ. ಇವತ್ತಿನ ದೋಷ ಪರಿಹಾರ ವಿಭಾಗದಲ್ಲಿ ಈ ಎಲ್ಲದರ ಮೇಲೆ ಬೆಳಕನ್ನು ಚೆಲ್ಲಬೇಕು ತಾವು. ಎಲ್ಲದರ ಮೇಲೆ ಬೆಳಕು ಚೆಲ್ಲೋ ಪ್ರಯತ್ನ ಮಾತ್ರ ಪ್ರಾಮಾಣಿಕ ಮಾಡಿ ಸಂಕ್ಷಿಪ್ತವಾಗಿ ಎಷ್ಟಾಗುತ್ತೆ ಅಷ್ಟು ನೋಡೋಣ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ನೋಡಿ, ಕಾಳಸರ್ಪದೋಷ ಅಂತಕ್ಕಂಥ ಕಾನ್ಸೆಪ್ಟು ಮುಹೂರ್ತ ಮಾಧವಿಯಲ್ಲಿಲ್ಲ, ಬೃಹತ್ ಜಾತಕಾಖ್ಯದಲ್ಲಿಲ್ಲ, ಹೋರಾಶಾಸ್ತ್ರಮ್ನಲ್ಲಿಲ್ಲ, ಪ್ರಶ್ನೆ ಮಾರ್ಗಮ್ನಲ್ಲಿಲ್ಲ, ಯಾವುದೇ ಜ್ಯೋತಿಷ ಮಹಾಗ್ರಂಥಗಳಲ್ಲಿ ಅನೇಕ ಗ್ರಂಥಗಳಲ್ಲಿ ಕಾಳಸರ್ಪದೋಷ ಇಲ್ಲ, ಉಲ್ಲೇಖವೇ ಇಲ್ಲ. ಕಾಳಸರ್ಪದೋಷ ಅಂತಕ್ಕಂಥ ಕಾನ್ಸೆಪ್ಟ್ ಇರೋದು ಜ್ಯೋತಿಷ್ಯ ಪಾರಿಜಾತ ಅನ್ನೋ ಒಂದು ಗ್ರಂಥದಲ್ಲಿ ಕೇವಲ 2 ಶ್ಲೋಕಗಳಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಅದೇನಂತ ಹೇಳ್ತದೆ ಅದರಲ್ಲಿ ಅಂದರೆ, ಲಗ್ನ ಭಾವದಲ್ಲಿ ರಾಹುವಿದ್ದು ಸಪ್ತಮದಲ್ಲಿ ಕೇತುವಿದ್ದು ವ್ಯತಿರಿಕ್ತ ಸ್ಥಿತಿಯಲ್ಲಿ ಅಂದರೆ ಅಪ್ರದಕ್ಷಿಣವಾಗಿ ಸುತ್ತತಕ್ಕಂಥವರು ರಾಹುಕೇತುಗಳು. ನೆನ್ಪಿಟ್ಕೊಳ್ಳಿ, ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು, ಆ್ಯಂಟಿ ಕ್ಲಾಕ್ ವೈಸ್ ಅಪ್ರದಕ್ಷಿಣಾಕಾರವಾಗಿ ಆ ಸಂದರ್ಭದಲ್ಲಿ ಕೇತು ಮತ್ತು ರಾಹುವಿನ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಪಾಸಾಗಿದ್ದ ಪಕ್ಷದಲ್ಲಿ ಇದು ಒಂದು ಉಗ್ರಕಾಳ ಸರ್ಪದೋಷ. ಇನ್ನೊಂದು, ಲಗ್ನದಿಂದ 4ನೇ ಮನೆಯಲ್ಲಿ ರಾಹುವಿದ್ದು 10ನೇ ಮನೆಯಲ್ಲಿ ಕೇತುವಿದ್ದು ಪುನಃ ರಾಹು ಮತ್ತು ಕೇತುಗಳ ಮಧ್ಯೆ ಅಲ್ಲ, ಕೇತು ಮತ್ತು ರಾಹುಗಳ ಮಧ್ಯೆ. ಇದೇನು ಗುರುಜಿ, ರಾಹು ಮತ್ತು ಕೇತು ಬೇರೆ, ಕೇತು ಮತ್ತು ರಾಹು ಬೇರೆ ಅಂತ ಹೇಳ್ಕೊಂಡು ಹೇಳ್ತೀರಲ್ಲ, ಹೇಗೆ ಅಂತ ಕೇಳಿದರೆ, ಅದು ಜ್ಯೋತಿಷ್ಯದಲ್ಲಿ ಒಂಚೂರು ಕೃಷಿ ಮಾಡಿದರೆ ಗೊತ್ತಾಗ್ತದೆ. ರಾಹು ಮತ್ತು ಕೇತು ಮಧ್ಯೆ ಅಂದರೆ ಮೇಲೆ, ಕೇತು ಮತ್ತು ರಾಹು ಮಧ್ಯೆ ಅಂದರೆ ಕೆಳಭಾಗ ಆಗುತ್ತೆ, ಊರ್ಧ್ವ ಭಾಗ ಮತ್ತು ಅಧೋಭಾಗ ಅಂಥೇಳಿ. ಹಾಗಾಗಿ ಬಾಲದಿಂದ ತಲೆಯ ಕಡೆ ಇರ್ತಕ್ಕಂತಹ ಜಾಗದಲ್ಲಿ ಗ್ರಹಗಳು ತುಂಬಿದ್ದಾಗ ಅದು ದೋಷಕಾರಿ. ಇದನ್ನೆಲ್ಲ ಒಂಚೂರು ಅಧ್ಯಯನ ಮಾಡಿದ್ರೆ ಗೊತ್ತಾಗತ್ತೆ. ಅಂತಹ ಸಂದರ್ಭದಲ್ಲಿ ಆ ಥರದ ಜಾತಕ ಯಾರಿಗಾದರೂ ಇದ್ದರೆ ಅವರ ಜೀವನದ ಎಲ್ಲ ವಿಭಾಗಗಳಲ್ಲಿ ಗ್ರಹಣ ಹಿಡ್ಕೊಳ್ತದೆ. ಅಂದರೆ ಯಾವ ರೀತಿಯ ಸಮಸ್ಯೆ ಹೇಳ್ತೀನಿ. 4ನೇ ರಾಶಿಯಲ್ಲಿದ್ದರೆ ಸುಖ, ಸಂತತಿ, ಹಣಕಾಸು, ವಿವಾಹ, ಮೃತ್ಯು, ಭಾಗ್ಯ, ಕರ್ಮ, ಈ 7 ಭಾವಗಳಿಗೆ ಗ್ರಹಣ ಹಿಡಿತು. ಬಾಕಿ ಏನು ಉಳಿತು ಜೀವನದಲ್ಲಿ? ಇದು ಸಮಸ್ಯೆ. ಈ ಕಾರಣಕ್ಕಾಗಿ ಕಾಳಸರ್ಪದೋಷ ಅನ್ನೋದು ಬಹಳ ಉಗ್ರದೋಷ ಹೌದು. ಆದರೆ ಅನೇಕರು ಕಾಳಸರ್ಪದೋಷ ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ಬರೋದಿಲ್ಲ. ಮಾಲಾಯೋಗ, ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳಿದ್ದರೆ ಅದನ್ನು ಮಾಲಾಯೋಗ ಅಂತ ಹೇಳ್ತಾರೆ. ಮಾಲಾಯೋಗ ಅನ್ನೋದು ಕೆಲವರಿಗೆ ರಾಶಿಯ ಪರಿಸ್ಥಿತಿಯಲ್ಲಿ ಉಚ್ಚ ನೀಚ ಸ್ಥಿತಿಯಲ್ಲಿರ್ತಕ್ಕಂಥ ಬಲಿಷ್ಠ ಗ್ರಹಗಳಿದ್ದಂಥ ಸಂದರ್ಭದಲ್ಲಿ ಇದೇ ಯಾವುದು ಇವತ್ತಿನ ವಾಡಿಕೆ ಭಾಷೆಯಲ್ಲಿ ಕಾಳಸರ್ಪದೋಷ ಅಂತ ಹೇಳ್ತದೆಯೋ ಅದು ಮಹಾರಾಜ ಯೋಗವನ್ನು ಕೊಡ್ತದೆ. ಇದಕ್ಕೇನು ಮಾಡಬೇಕು? ಅದು ದೋಷ ಅಲ್ಲ, ಯೋಗ ಅಲ್ವಾ? ಕಾಳಸರ್ಪ ದೋಷಕ್ಕೂ ಕಾಳಸರ್ಪ ಯೋಗಕ್ಕೂ ಇದೇ ವ್ಯತ್ಯಾಸ. ಈಗ ಕಾಳಸರ್ಪ ಯೋಗ ಅಂತ ಯಾವ ಗ್ರಂಥದಲ್ಲಿದೆಯಲ್ಲ ಅದನ್ನು ಇವತ್ತಿನ ಜನ ಕಾಳಸರ್ಪ ದೋಷ ಅಂತ ಮಾಡಿ ಹಾಕ್ಕೊಂಡಿದ್ದಾರೆ ಅನೇಕರು. ಏನು ಮಾಡೋಣ? ಇದು ಕುಜದೋಷಕ್ಕೂ ಅಷ್ಟೇ. ನೀವು ಕುಜದೋಷದ ವಿಚಾರ ಹೇಳಿದ್ರಲ್ಲ, ಕುಜದೋಷಕ್ಕೆ ಕೆಲವಷ್ಟು ಅಪವಾದಗಳಿದೆ. 1, 5, 7, 8, 12. ಮತ್ತೆ ಹೇಳ್ತೀನಿ, 1, 5, 7, 8, 12 ಈ ರಾಶಿಗಳಲ್ಲಿ ಕುಜನಿದ್ದರೆ ಮಾತ್ರವೇ ದೋಷವೇ ಹೊರತು ಇಲ್ಲದಿದ್ದರೆ ಕುಜದೋಷ ಇಲ್ಲ.
ಕುಜನಿಗೆ ಸಪ್ತಮ ಭಾವದಲ್ಲಿ ಗುರುವೋ ಚಂದ್ರನೋ ಉಚ್ಚ ಸ್ಥಿತಿಯಲ್ಲೋ ಶುಭ ಸ್ಥಿತಿಯಲ್ಲೋ ಬಂದರೆ ದೋಷ ಇಲ್ಲ. ಸಿಂಹರಾಶಿಯಲ್ಲೋ ಕರ್ಕಾಟಕ ರಾಶಿಯಲ್ಲೋ ಕುಜನ ಸಂಚಾರವಾಗ್ತಿದ್ರೆ ದೋಷ ಇಲ್ಲ. ಸಿಂಹರಾಶಿಯಲ್ಲೋ ಅಥವಾ ಕರ್ಕಾಟಕ ರಾಶಿಯಲ್ಲೋ ವ್ಯಕ್ತಿ ಹುಟ್ಟಿದ್ರೆ ಕುಜ ದೋಷ ಇಲ್ಲ. ಸ್ಥಾನಬಲದ ಮೇಲೆ ಸ್ಥಾನದೋಷವಿದೆಯೇ ಹೊರತು ಕುಜ ದೋಷ ಇಲ್ಲ. ಇದೆಲ್ಲ ಕೆಲವೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಎಲ್ಲದಕ್ಕೂ ಕುಜದೋಷ ಅನಿಷ್ಟಕ್ಕೆಲ್ಲ ಅಂಗಾರಕನೇ ಗುರಿ ಅಂದಂಗೆ ಆಗತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ನಮ್ಮಲ್ಲಿ ನಾವು ಇಟ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಜ್ಞೆ. ಈ ಎಲ್ಲ ವಿಭಾಗದಲ್ಲಿ ದೋಷ ಸಮಸ್ಯೆಗಳು ಕಂಡಾಗ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಶಾಂತಿಯನ್ನು ದೋಷ ಪರಿಹಾರವಾಗಿ ಮಾಡ್ಕೋಬೇಕಾಗುತ್ತೆ. ನೀವು ಶ್ರೀ ಕ್ಷೇತ್ರಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ರು ಅಥವಾ ಸರಿಯಾದ ಜ್ಯೋತಿಷ್ಗಳ ಹತ್ರ ಪರಿಶೀಲನೆ ಮಾಡಿದ್ರೆ ಖಂಡಿತ ಸಿಗುತ್ತೆ ಅದಕ್ಕೆ ಉತ್ತರ ಅಂತ ಗುರುಗಳು ಸಂಕ್ಷಿಪ್ತವಾಗಿ ಎಲ್ಲ ದೋಷಕ್ಕೂ ಒಂದು ಪುಟ್ಟ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಗುರುಗಳೇ, ಉಳಿದ ರಾಶಿಗಳು. ಮೊದಲನೇದು ಸಿಂಹರಾಶಿ. ಸಿಂಹರಾಶಿಯವರೇ ಇವತ್ತು ಚಂದ್ರಾಷ್ಟಮ ದಿನ. ಹಾಗಾಗಿ ಹೆಚ್ಚು ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾಗತ್ತೆ. ಹಣಕಾಸು ಖರ್ಚಾಗ್ತಕ್ಕಂಥದ್ದು ರಾಶಿಯಲ್ಲಿ ಕುಜಕೇತು ಇರತಕ್ಕಂಥದ್ದಾದ್ದರಿಂದ ಯಾರಿಗೆ ಸರ್ಜರಿ ಆಗಿದೆ, ಅದರಲ್ಲೂ ವಿಶೇಷವಾಗಿ ಹೃದಯ ಸಂಬಂಧ ಲಿವರ್ ಸಂಬಂಧವಾಗಿ ಯಾರಿಗಾದರೂ ಸರ್ಜರಿ ಆಗಿದ್ದ ಪಕ್ಷದಲ್ಲಿ ದಯಮಾಡಿ ಸ್ವಲ್ಪ ಆರೋಗ್ಯದ ಕಡೆಗೆ ನಿಗಾ ವಹಿಸಿ ಸೂರ್ಯ ನಮಸ್ಕಾರಾದಿಗಳನ್ನು ಮಾಡಿಕೊಳ್ಳಿ. ಶಿವಾರಾಧನೆಯಿಂದ ಕೂಡ ಸಾಕಷ್ಟು ನಿಮಗೆ ಒಳ್ಳೆಯ ಫಲ ಸಿಗ್ತದೆ. ಮುಂದಿನದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸಪ್ತಮ ಭಾವದಲ್ಲಿರ್ತಕ್ಕಂಥ ಲಾಭಾಧಿಪತಿ ಕರ್ಮಭಾವದಲ್ಲಿರ್ತಕ್ಕಂಥದ್ದು, ಜೊತೆಯಲ್ಲಿ ಜನ್ಮ ಲಗ್ನಾಧಿಪತಿ ಜನ್ಮರಾಶ್ಯಾಧಿಪತಿ ಆಗಿರತಕ್ಕಂಥ ಬುಧ ಕೂಡ ಶುಭ ಸ್ಥಿತಿಗೆ ಬಂದಿದ್ದಾನೆ. ಹಾಗಾಗಿ ಒಳ್ಳೆಯ ಲಾಭವನ್ನು ನೋಡ್ತಕ್ಕಂಥ ದಿನ. ಆದರೆ ಸಪ್ತಮದಲ್ಲಿ ಶನಿ ಇದ್ದಾನೆ. ಹಾಗಾಗಿ ಆ ಶನಿಯ ಬಾಧಾ ನಿವೃತ್ತಿಗೋಸ್ಕರವಾಗಿ ಇವತ್ತು ಶನೈಶ್ಚರನನ್ನೇ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಶನೈಶ್ಚರನ ಗುಡಿ ಹತ್ತಿರದಲ್ಲಿ ಎಲ್ಲೂ ಇಲ್ಲ ಸ್ವಾಮಿ, ದೂರದಲ್ಲಿದೆ, ಎಲ್ಲೋ ಇದೆ, ನಮ್ಗೆ ಹೋಗಿ ಬರೋಕ್ಕೆ ಆಗೋಲ್ಲ ಅನ್ನುವಂಥ ಪ್ರಸಂಗ ಇದ್ದ ಪಕ್ಷದಲ್ಲಿ ಶಿವನ ಒಂದು ದರ್ಶನ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಶುಭವಾಗಲಿ. ಮುಂದಿನದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪಗ್ರಹಗಳ ಸಂಚಾರವಿಲ್ಲ. ಬದಲಾಗಿ ಶುಭ ಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ, ಅವನಿಗೇನು ಹೇಳ್ತಾರೆ, ಚಂದ್ರ ಕರ್ಕಟಕ ಪ್ರಭು, ಅದರಲ್ಲಿ 6, 3, 1, 2, 10ನೇ ರಾಶಿಗಳಲ್ಲಿ ಚಂದ್ರನಿದ್ದರೆ ಶುಭ ಅಂತ ಹೇಳುತ್ತೆ. ಹಾಗಾಗಿ ಇವತ್ತು 6ನೇ ರಾಶಿಯಲ್ಲಿ ತುಲಾರಾಶಿಯವರಿಗೆ ಚಂದ್ರ ಇರೋದರಿಂದ ಶುಭವಾದಂತಹ ಫಲಗಳನ್ನು ನೋಡಬಹುದು. ನಿಮಗೂ ಕೂಡ ಪಂಚಮ ಶನಿ ಮುಗಿದಿದೆ, ಆದರೆ ಪಂಚಮದಲ್ಲಿ ರಾಹು ಬಂದಿದ್ದಾನೆ. ಚಂದ್ರನಿಂದ ರಾಹು ಸೆಪ್ರೇಟ್ ಆಗಿದ್ದಾನೆ, ಅರ್ಥಾತ್ ಆ ಒಂದು ರಾಹುಗ್ರಸ್ತ ಚಂದ್ರಸ್ಥಿತಿ ನಿವೃತ್ತಿಯಾಗಿದೆ. ಹಾಗಾಗಿ ರಾಹು ಈಗ ಬಲಿಷ್ಠನಾಗ್ತಾನೆ. ಅವನನ್ನು ತಣ್ಣಗೆ ಮಾಡ್ತಕ್ಕಂತಹ ಚಂದ್ರ ದೂರ ಹೋಗಿರೋದ್ರಿಂದ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇವತ್ತು ಗೋ ಸೇವೆಯನ್ನು ಮಾಡುವುದರಿಂದ ರಾಹು ಸಂಬಂಧ ಮತ್ತು ಚಂದ್ರ ನಿವೃತ್ತಿಯಾಗಿ ಭುಸುಗುಡುವಂಥ ರಾಹುವಿನ ದೋಷದಿಂದ ಪರಿಹಾರವನ್ನು ಹೊಂದಲಿಕ್ಕೆ ನೀವು ಇವತ್ತು ಗೋವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ ತುಲಾರಾಶಿಯವರಿಗೆ. ಮುಂದಿರೋದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಂಚಮಕ್ಕೆ ಬಂದಿರತಕ್ಕಂತಹ ಚಂದ್ರ ಯಾರು, ಅವನು ಭಾಗ್ಯಾಧಿಪತಿ. ಅಂದರೆ ತ್ರಿಕೋಣದಲ್ಲಿ ಶನಿಚಂದ್ರ ಯೋಗ. ತ್ರಿಕೋಣದಲ್ಲಿ ಶನಿಚಂದ್ರ ಯೋಗವಾದರೆ ಏನರ್ಥ ಅಂದರೆ ಒಂದು ಥರದ ಭಯ, ಅವ್ಯಕ್ತವಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಭಯ. ಯಾರಿಗೆ ಡಿಪ್ರೆಷನ್ ಅಥವಾ ಈ ಒಂದು ಪಾಲ್ಪಿಟೇಷನ್ನು ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ, ಅಂಥವರಿಗೆ ಇವತ್ತು ಸ್ವಲ್ಪ ರಾತ್ರಿಯ ನಂತರ ಅಂದರೆ ಸೂರ್ಯಾಸ್ತದ ನಂತರದಲ್ಲಿ ಪೂರ್ಣವಾಗಿರ್ತಕ್ಕಂಥ ಒಂದು ಸಮಸ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಉಂಟು. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಮಂಗಳ ಸಿಂಹದಲ್ಲಿದ್ದಾನೆ, ಕೇತುವಿನ ಜೊತೆಯಲ್ಲಿದ್ದಾನೆ. ಹಾಗಾಗಿ ಯಾವುದಾದರೂ ಒಂದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆಯಿಂದ ಅರ್ಚನೆ ಮಾಡಿಸಿ ಗಣೇಶನಿಗೆ. ಆ ಒಂದು ಗರಿಕೆಯನ್ನು ಪ್ರಸಾದ ರೂಪವಾಗಿ, ಅಂದರೆ ಕನಿಷ್ಠ 24 ನಿಮಿಷಗಳ ಕಾಲವಾದರೂ ಆ ಗರಿಕೆ ಗಣೇಶನ ಪಾದದ ಮೇಲೆ ಇರಬೇಕು. ಆ ಗರಿಕೆಯನ್ನು ತಂದು ಇಟ್ಟುಕೊಂಡು ಪ್ರಸಾದ ರೂಪವಾಗಿ ಅದನ್ನು ಧಾರಣೆ ಮಾಡಿಕೊಂಡು ಆ ನಂತರದಲ್ಲಿ ನಿಮ್ಮ ಏನು ನಿತ್ಯದ ಕೆಲಸ ಇದೆ ಅದನ್ನು ಮಾಡಿಕೊಳ್ಳಿ. ಸಾಯಂಕಾಲದ ನಂತರದಲ್ಲಿ ಮಾಡಿದರೂ ಕೂಡ ಬರುತ್ತೆ. ಶುಭವಾಗಲಿ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಗುರುಗಳೇ, ಇನ್ನುಳಿದ 4 ರಾಶಿಗಳಲ್ಲಿ ಮೊದಲನೇದು ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಇವತ್ತಿನ ದಿನ ಸುಖಮಯವಾಗಿದೆ. ಪೂರ್ಣವಾಗಿರತಕ್ಕಂಥ ಗುರುಬಲ
ಬಲಿಷ್ಠವಾಗಿರತಕ್ಕಂತಹ ಗುರು ಸಪ್ತಮದಲ್ಲಿರ್ತಕ್ಕಂಥದ್ದು. ಆದರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಬಂದು ಅಷ್ಟಮಾಧಿಪತಿ ಚತುರ್ಥ ಬಾಧೆಯಲ್ಲಿ ಶನಿಯ ಜೊತೆಯಲ್ಲಿದ್ದಾನೆ. ಅರ್ಥಾತ್ ಯಾರು ಧನುರಾಶಿಯವರಿದ್ದೀರಿ, ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಅದು ಅನ್ವಯಿಸ್ತದೆ ಮುಖ್ಯವಾಗಿ. ಹಾಗಂತ ಗಾಬರಿ ಆಗಬೇಡಿ. ಮತ್ತು ನಿಮ್ಮ ಕುಟುಂಬದಲ್ಲಿ ವಿಶೇಷವಾಗಿ ಕಳತ್ರರಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಧನುರಾಶಿಯವರಿಗೆ ಅದರ ಪರಿಣಾಮವಾಗಿ ವಾಗ್ಯುದ್ಧಗಳಾಗ್ತಕ್ಕಂಥ ಒಂದು ಸ್ಥಿತಿ. ಯಾಕೆಂದರೆ ದ್ವಿತೀಯಾಧಿಪತಿಯು ಅಷ್ಟಮಾಧಿಪತಿಯೂ ಆಗಿರತಕ್ಕಂತಹ ಆ ಒಂದು ಚಂದ್ರ ಶನಿಗಳು ಚತುರ್ಥ ಸುಖಭಾವದಲ್ಲಿರ್ತಕ್ಕಂಥದ್ದು ಮತ್ತು ಅಷ್ಟಮದಲ್ಲಿ ಬುಧನ ಪ್ರವೇಶ ಆಗಿರ್ತಕ್ಕಂಥದ್ದು ದ್ವಿತೀಯ ಭಾವಕ್ಕೆ ದೃಷ್ಟಿ, ಜಗಳ ಅಂತಕ್ಕಂಥದ್ದು, ಒಬ್ಬರಿಗೇನಾದರೂ ತೊಂದರೆ ಮಾಡಿಕೊಳ್ತಕ್ಕಂಥ ಲಕ್ಷಣಗಳನ್ನು ಸೂಚಿಸುತ್ತೆ. ಎಚ್ಚರಿಕೆಯಿಂದ ಇರಿ. ತೊಂದರೆ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಏನೋ ದೊಡ್ಡ ಅನಾಹುತ ಮಾಡ್ಕೊಳ್ತಾರೆ ಅಂತ ಅಂದ್ಕೋಬೇಡಿ. ಯಾವುದೇ ರೀತಿಯಲ್ಲೂ ಒಂದು ಚೂರು ಸಮಸ್ಯೆ ಆದ್ರೂ ಕೂಡ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಕಾಲು ಯಾವುದೇ ಜಾರಿದ್ರು ಎಡಗಾಲು ಜಾರಲಿ ಬಲಗಾಲು ಜಾರಲಿ ಮುರಿಯೋದು ಹಲ್ಲೆ. ಹಾಗಾಗಿ ಅದ್ರ ಯೋಚನೆ ಮಾಡಬೇಕು. ಹಾಗಾಗಿ ಯೋಚನೆ ಮಾಡಿಕೊಂಡು ವ್ಯವಹರಿಸೋದು ಸೂಕ್ತ. ಆದಷ್ಟು ಅನ್ಯೋನ್ಯವಾಗಿರಲಿಕ್ಕೆ ಪ್ರಯತ್ನ ಪಡಿ. ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೇವತೆ ಲಕ್ಷ್ಮೀನಾರಾಯಣರು. ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮ ಭಾವಕ್ಕೆ ಬುಧನ ಪ್ರವೇಶ ಆಗಿದೆ. ಭಾಗ್ಯಾಧಿಪತಿ ಕೂಡ ಹೌದು ಅವನು. ಹಾಗೆ ತೃತೀಯ ಭಾವಕ್ಕೆ ಚಂದ್ರನ ಪ್ರವೇಶವಾಗಿದೆ. ರಾಷ್ಟ್ರಾಧಿಪತಿ ಆಗಿರತಕ್ಕಂತಹ ಶನಿಯ ಜೊತೆಗೆ, ಅಂದರೆ ಸ್ವಂತ ವ್ಯವಹಾರ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಯಾರಿದ್ದೀರಿ, ನಿಮಗೆ ಎಲ್ಲ ವಿಭಾಗದಲ್ಲೂ ಕೂಡ ಇವತ್ತು ಉತ್ತಮವಾಗಿರ್ತಕ್ಕಂಥ ಲಾಭಾಂಶಗಳನ್ನು ನೋಡಲಿಕ್ಕೆ ಅವಕಾಶ ಇದೆ. ಹಾಗಂತ ಬಾಧೆ ಏನು ಮಕರಕ್ಕೆ ಅಂತಂದರೆ, ಅಷ್ಟಮದಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು ದ್ವಿತೀಯದಲ್ಲಿ ಬರ್ತಕ್ಕಂಥದ್ದು. ಹರಿತವಾದಂತಹ ವಸ್ತುಗಳಿಂದ ಕತ್ತರಿಸಲ್ಪಡ್ತಕ್ಕಂಥ ಸಾಧ್ಯತೆಗಳು, ಕಣ್ಣಿಗೆ ಚೂಪಾದ ವಸ್ತುಗಳು ತಾಗತಕ್ಕಂಥ ಸಾಧ್ಯತೆಗಳು, ಕೇತು ಸಂಬಂಧವಾಗಿ ಕಣ್ಣಿನಿಂದ ನೀರು ಸೋರ್ತಕ್ಕಂಥದ್ದು ಇತ್ಯಾದಿಗಳನ್ನು ಕೂಡ ಊಹಿಸಬಹುದಾಗಿರುತ್ತೆ. ದ್ವಿತೀಯ ಭಾವ ಪೂರ್ಣ ಕುಂಭರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ಕೂಡ ಇದನ್ನು ಸೂಚಿಸುತ್ತೆ. ಎಚ್ಚರಿಕೆಯಿಂದ ಇರಿ. ಇವತ್ತು ಸಾಧ್ಯವಾದರೆ ಗಂಗಾ ಪೂಜೆ ಅಥವಾ ನೀರನ್ನು ಒಂದು ಬಿಂದಿಗೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ತಗೊಂಡು ಹೋಗಿ ಬನ್ನಿಯ ಗಿಡ ಸಿಕ್ಕಿದರೆ ಬನ್ನಿಯ ಗಿಡ, ಅದು ಸಿಕ್ಕದೇ ಇದ್ದಂತಹ ಪಕ್ಷದಲ್ಲಿ ಯಾವುದಾದ್ರೂ ಹಸುವಿಗೆ ಕೊಡಿಸ್ತಕ್ಕಂತಹದ್ದು ಅಥವಾ ತೆಂಗಿನ ಮರಕ್ಕೆ ಕನಿಷ್ಠ ಪಕ್ಷ ಕಲ್ಪವೃಕ್ಷಕ್ಕೆ ಆ ನೀರನ್ನು ಎರೆಯತಕ್ಕಂತಹದ್ದು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಬಹುದು. ಮುಂದಿನದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಷಷ್ಠಾಧಿಪತಿಯು ದ್ವಿತೀಯದಲ್ಲಿದ್ದು ವ್ಯಯಾಧಿಪತಿಯೊಂದಿಗೆ ಇರ್ತಕ್ಕಂಥದ್ದು ಉತ್ತಮವಾಗಿರತಕ್ಕಂಥ ಯೋಗ. ಧನ ನಷ್ಟವಾಗ್ತಕ್ಕಂಥದ್ದು, ಯಾರಿಗೂ ಯಾವುದೋ ಒಂದು ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಸಾಲ ಕೂಡ ಪುನಃ ವಸೂಲಿ ಆಗ್ತಕ್ಕಂಥ ಒಳ್ಳೆಯ ಅವಕಾಶ ಇದೆ. ಕಾರ್ತವೀರ್ಯಾರ್ಜುನನ ಆರಾಧನೆಯಿಂದ ಇನ್ನಷ್ಟು ಸುಲಭವಾಗಿ ನಿಮ್ಮ ಕಾರ್ಯ ಸಿದ್ಧಿಯಾಗ್ತದೆ. ಪ್ರಯತ್ನ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ತಸ್ಯ ಸ್ಮರಣ ಮಾತ್ರೇಣ ಹೃತನ್ನಷ್ಟಂಚ ಲಭ್ಯತೆ ಅನ್ನುವಂತಹ ಒಂದು ಶ್ಲೋಕ. ಈ ಒಂದು ಶ್ಲೋಕವನ್ನು ನೀವು ಒಂದು 28 ಬಾರಿ ಪಠನ ಮಾಡಿ, ಯಾರು ನಿಮಗೆ ಹಣವನ್ನು ಕೊಡಬೇಕು ಸತಾಯಿಸ್ತಾ ಇದ್ದಾರೆ ಆ ವ್ಯಕ್ತಿಗಳನ್ನು ಕುರಿತು ಪ್ರಾರ್ಥನೆ ಮಾಡಿಕೊಂಡು ಕಾರ್ತವೀರ್ಯನಲ್ಲಿ ಅವರಲ್ಲಿ ಹೋಗಿ ಹಣವನ್ನು ಪುನಃ ಕೇಳಿದ ಪಕ್ಷದಲ್ಲಿ ಪ್ರಾಪ್ತಿಯಾಗತಕ್ಕಂಥ ಅವಕಾಶ ಉಂಟು. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಯಲ್ಲಿ ಶನಿಚಂದ್ರ ಯೋಗ, ಧೈರ್ಯವಾಗಿ ಮುನ್ನಡಿತಕ್ಕಂಥ ಎಲ್ಲ ಅವಕಾಶಗಳುಂಟು. ಸೂರ್ಯ ಕೂಡ ಪುನರ್ವಸು ನಕ್ಷತ್ರದ 4ನೇ ಚರಣಕ್ಕೆ ಹೋಗುವಂಥ ಸಿದ್ಧತೆಯಲ್ಲಿದ್ದಾನೆ. ಹಾಗಾಗಿ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ರಾಶಿಗೆ 6ನೇ ರಾಶಿಯಲ್ಲಿ ಕುಜ ಕೇತು ಇದ್ದಾರೆ. ಶಿವನ ಸಂಪೂರ್ಣ ಕೌಟುಂಬಿಕವಾಗಿರ್ತಕ್ಕಂಥ ದೇವತಾರಾಧನೆ, ಶಿವ ಕುಟುಂಬಾರಾಧನೆ ಅಂತ ಅರ್ಥ. ಅಂದರೆ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ಗಣೇಶ, ಈ 4 ದೇವತೆಗಳನ್ನು, ಈ 4 ದೇವತಾ ತತ್ವಗಳನ್ನು ಆರಾಧನೆ ಮಾಡುವುದರ ಮುಖಾಂತರವಾಗಿ ಇವತ್ತಿನ ದಿನ ಮೀನರಾಶಿಯವರು ಉತ್ತಮವಾದಂಥ ಫಲಗಳನ್ನು ಪಡಿಬಹುದು. ಇಲ್ಲ ಸ್ವಾಮಿ ನಮಗದನ್ನು ಆರಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದಿದ್ದರೆ ಓಂ ನಮಃ ಶಿವಾಯ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಈ ಮಂತ್ರದ ಬಗ್ಗೆ ಎಷ್ಟು ಹೇಳಿರೂ ಮುಗಿಯೋದಿಲ್ಲ. ಹಾಗಾಗಿ ಬೇಡ, ವಿಷಯ ಇಷ್ಟ ತಿಳ್ಕೊಳ್ಳಿ. ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಪರಮ ಪವಿತ್ರವಾದ ಮತ್ತು ಅತ್ಯಂತ ಶಕ್ತಿಶಾಲಿ ಆಗಿರ್ತಕ್ಕಂಥ ಮಂತ್ರ ಇದು. ಈ ಮಂತ್ರವನ್ನು ಜಪ ಮಾಡಿದರೂ ಕೂಡ ಸಾಕಷ್ಟು ಉತ್ತಮವಾದಂಥ ಫಲ ನಿಮಗೆ ಸಿಕ್ಕುತ್ತೆ. ಶುಭವಾಗಲಿ ಎಲ್ಲರಿಗೂ. ಗುರುಗಳೇ, ಈಗ
ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಮಯ. ವೀಕ್ಷಕರೇ, ಪ್ರಶ್ನೋತ್ತರ ವಿಭಾಗ ಪ್ರಾರಂಭಿಸೋಣ. ಪೂರ್ಣ ಅನ್ನೋರು ಮೆಸೇಜನ್ನು ಕಳಿಸಿದ್ದಾರೆ. ನಮ್ಮ ಖುಷಿಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ತುಂಬ ಅದ್ಭುತವಾದ ಪ್ರತಿಕ್ರಿಯೆ ನಮ್ಮ ಕಾರ್ಯಕ್ರಮಕ್ಕೆ ಸಿಗ್ತಾ ಇದೆ. ಬಹಳ ಸೊಗಸಾಗಿ ಮೂಡ್ ಬರ್ತಿದೆ ಅಂತ ಎಲ್ಲರೂ ಮೆಸೇಜ್ ಕಳಿಸ್ತಾ ಇದ್ದೀರಾ. ಯಾರೆಲ್ಲ ಸ್ಪಂದಿಸಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಗುರುಗಳೇ, ಪೂರ್ಣ ಅವರು ಅವರ ಹುಟ್ಟಿರುವಂಥ ದಿನಾಂಕ 25/7/2001 12:10 AM. ದಯಮಾಡಿ ತಿಳಿಸಿಕೊಡಿ, ನಾನು ಒಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಬಹುದಾ? ನಾನೇ ಸ್ವಂತವಾಗಿ ಏನಾದರೂ ಪ್ರಾರಂಭಿಸಬಹುದಾ ಅಂತ ಕೇಳ್ತಿದ್ದಾರೆ. ಅದರ ಜೊತೆಗೆ ಮುಂದಿನ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಕೂಡ ಕೇಳ್ತಿದ್ದಾರೆ. ಇನ್ನೇನು ಮುಂದಿನ ವಾರನೇ ಹುಟ್ಟಿದ ಹಬ್ಬ ಪೂರ್ಣ ಅವ್ರದ್ದು. ಪೂರ್ವಭಾವಿಯಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಕಾರ್ಯಕ್ರಮದ ಮುಖೇನ ತಿಳಿಸ್ತಾ, ಗುರುಗಳೇ, ಹೇಗಿದೆ ಭವಿಷ್ಯ? ಎಷ್ಟನೇ ತಾರೀಕು ಅಂದರೆ ಜುಲೈ 25. ಪೂರ್ಣ ಅವರದ್ದು ಅವ್ರು ಕೊಟ್ಟಿರ್ತಕ್ಕಂಥ ಡೇಟ್ ಟು ಟೈಮ್ ಪ್ರಕಾರ ನಮಗೆ ಇಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿ ಆಗ್ತದೆ, ಮೇಷ ಲಗ್ನವಾಗ್ತದೆ. 2ನೇ ರಾಶಿಯಲ್ಲಿ ಶುಕ್ರ, ಶನಿ ಇತ್ಯಾದಿ ಗ್ರಹಗಳ ಒಂದು ಯುತಿ ಅಂತಕ್ಕಂಥದ್ದಿದೆ. 3ನೇ ರಾಶಿ ಅರ್ಥಾತ್ ಮಿಥುನದಲ್ಲಿ ರವಿ, ಬುಧ, ಗುರು ಇತ್ಯಾದಿ ಗ್ರಹಗಳು ಉಂಟು. ಮತ್ತು ಜನ್ಮ ಲಗ್ನಕ್ಕೆ ಅಷ್ಟಮದಲ್ಲಿ ಲಗ್ನಾಧಿಪತಿ ಇರತಕ್ಕಂಥದ್ದು ಶುಕ್ರ ಮತ್ತು ಶನಿಯ ಪರಸ್ಪರ ದೃಷ್ಟಿ. ಇದು ಇವರ ಕುಂಡಲಿಯಲ್ಲಿ ಇರತಕ್ಕಂಥ ಯೋಗ. ಇದು ಏನು ಹೇಳ್ತದೆ? ಭೃಗ್ವಂಗಾರಕ ಭಂಗ ಯೋಗ ಅಂದರೆ ಶುಕ್ರ ಕುಜ ಒಟ್ಟಾಗಿ ಅಥವಾ ಎದುರು ಬದರಾಗಿ ಪರಸ್ಪರ ದೃಷ್ಟಿಯುತರಾಗಿರ್ತಕ್ಕಂಥ ಸಂದರ್ಭಗಳಿದ್ದಲ್ಲಿ, ಅಂತಹ ಸಂದರ್ಭದಲ್ಲಿ ಇವರ ವಿವಾಹ ಭಂಗವಾಗ್ತದೆ. ಅಥವಾ ಕರೆಕ್ಟಾಗಿ ಗಮನಿಸ್ಕೋಬೇಕು, ವಿವಾಹ ಭಂಗವಾಗ್ತದೆ ಅಥವಾ ವೈವಾಹಿಕ ಸಂಬಂಧ ಅಂತಕ್ಕಂಥದ್ದು ಒಂದು ಮಾನಸಿಕವಾಗಿರ್ತಕ್ಕಂಥ ವ್ಯವಸ್ಥೆ. ಇದನ್ನು ಮರಿಬಾರ್ದು ನಾವು. ಅಂದರೆ ಬಾಂಡಿಂಗ್ ಆಗಿರ್ತಕ್ಕಂಥ ವಿವಾಹ ಸಂಬಂಧದಷ್ಟೇ ಗಾಢವಾಗಿರ್ತಕ್ಕಂಥ ಯಾವುದೋ ಒಂದು ಪ್ರೇಮ ಸಂಬಂಧವಿದ್ದರೆ ಅದು ಕೂಡ ಭಂಗವಾಗ್ತದೆ. ಕಾರಣ ಏನು ಅಂತಂದರೆ ಅಲ್ಲಿ ಶನಿ ಇದ್ದಾನೆ. ಇವರು ಭಂಗ ಮಾಡಿಕೊಂಡಿರೋದ್ರಿಲ್ಲ, ಬದಲಾಗಿ ಮಧ್ಯದಲ್ಲಿ ಇನ್ನೊಬ್ಬ ಯಾರೋ ಮಿಸ್ಟರ್ ಎಕ್ಸ್ ಬಂದ್ಬಿಟ್ಟು ಇವರಿಬ್ಬರ ಮಧ್ಯೆ, ಎಕ್ಸ್ ಅಂದರೆ ಇಂಟು ಮಾರ್ಕ್ ಅಲ್ವಾ, ಅವರಿಬ್ಬರ ಮಧ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬೆಂಕಿಯನ್ನು ಹಚ್ಚಿ ಅವನ ಬೇಳೆ ಬೇಯಿಸ್ಕೊಂಡು ಹೋಗಿರ್ತಾನೆ. ಇವರಿಬ್ಬರ ಮಧ್ಯದಲ್ಲಿ ಅದು ಭಂಗವಾಗಿ ಹೋಗಿರ್ತದೆ, ಅಂದರೆ ಬ್ರೇಕಪ್ ಆಗಿರುತ್ತೆ. ಹೌದು, ಬ್ರೇಕಪ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಉಂಟು. ವೈವಾಹಿಕ ಜೀವನದಲ್ಲಿ ಕೂಡ ಸಾಕಷ್ಟು ಮುಂದೆ ಸಮಸ್ಯೆಗಳು ಬರಬಹುದು. ಈಗ ಆಲ್ರೆಡಿ ಒಂದು ಬ್ರೇಕಪ್ ಆಗಿದ್ದರೆ ಅರ್ಧ ದೋಷ ಅಲ್ಲಿ ಪರಿಹಾರ ಆಗೋಗುತ್ತೆ. ನಮ್ಗೆ ಗೊತ್ತಿಲ್ಲಲ್ಲ ಅವ್ರಿಗೇನಾಗಿದೆ ಅಂಥೇಳಿ. ಅಕಸ್ಮಾತ್ ಇದನ್ನು ನಾವು ಊಹಿಸ್ತಕ್ಕಂಥದ್ದು. ಜ್ಯೋತಿಷ್ಯವನ್ನು ಊಹಾಶಾಸ್ತ್ರ ಅಂತ ಹೇಳ್ತಾರೆ. ಊಹಿಸಿಯೇ ಹೇಳಬೇಕು, ಬಿಟ್ಟರೆ ನಮಗೇನು ಅವ್ರು ಯಾರು ಅಂತಲೂ ಗೊತ್ತಿರೋದಿಲ್ಲ, ನೋಡಿರೋದಿಲ್ಲ, ಏನೂ ಇರೋದಿಲ್ಲ. ಪಾಪ ಅವರು ಏನೋ ಒಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕೇಳಿದಾಗ ನಮಗೆ ಕಂಡಿದ್ದನ್ನೇರ ಹೇಳಬೇಕು ನಾವು. ನಿಮಗೆ ಈ ಹಿಂದೆ ಯಾವುದಾದರೂ ವೈವಾಹಿಕ ಸಂಬಂಧಕ್ಕೆ ಸಾದ್ಗುಣ್ಯ ಅಥವಾ ಸಾರೂಪ್ಯವಾಗಿರತಕ್ಕಂಥ ಸಂಬಂಧ, ಸ್ನೇಹ, ಪ್ರೇಮ ಇತ್ಯಾದಿ, ಲವ್ ಅಫೇರ್ ಇತ್ಯಾದಿಗಳು ಏನಾದರೂ ಈ ಹಿಂದೆ ನಡೆದಿದ್ದಲ್ಲಿ, ಅದು ಭಂಗವಾಗಿದ್ದಲ್ಲಿ ಈ ದೋಷ ಅರ್ಧ ಪರಿಹಾರವಾಗುತ್ತೆ. ಇನ್ನರ್ಧ ಪರಿಹಾರಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ದುರ್ಗಾ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. 2 ಮತ್ತು 8ನೇ ರಾಶಿಗಳಲ್ಲಿರ್ತಕ್ಕಂಥದ್ದಾದ್ದರಿಂದ ನೀವು ಕನಿಷ್ಠ 5 ಬಾರಿಯಾದರೂ ದುರ್ಗಾ ಪೂಜೆಯನ್ನು ಆಚರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಸ್ವಕ್ಷೇತ್ರಗತನಾಗಿ ಶನಿ ಮತ್ತು ಮಂಗಳರಿಂದ ಬಾಧಿತ. ಹಾಗಾಗಿ ನಿಮಗೆ ಲವ್ ಮ್ಯಾರೇಜ್ ನೀವು ಮಾಡಿಕೊಂಡ್ರೂ ಕೂಡ ಸಂಬಂಧ ಶಾಶ್ವತವಾಗಿ ನಿಲ್ಲೋದು ಕಷ್ಟ. ಹಾಗಾಗಿ 27 ವರ್ಷ ವಯಸ್ಸಾಗುವಲ್ಲಿವರೆಗೆ ಮದುವೆ ಪ್ರಯತ್ನಕ್ಕೆ ಹೋಗದೇ ಇರತಕ್ಕಂಥದ್ದು ನಿಮಗೆ ಸುಖ. ಇದರ ಜೊತೆಯಲ್ಲಿ ಸಾಧ್ಯವಾದಷ್ಟು ಅರೇಂಜ್ ಮ್ಯಾರೇಜಿಗೆ ಪ್ರಯತ್ನ ಮಾಡಿ. ಲವ್ ಮ್ಯಾರೇಜ್ ಮಾಡ್ಕೋಬೇಡಿ ಅಂತ ನಾನು ಹೇಳೋದಿಲ್ಲ. ಬದಲಾಗಿ ಏನಾಗುತ್ತೆ ಅಂತಂದರೆ, ಲವ್ವಲ್ಲಿದ್ದವರಿಗೆ ಮದುವೆ ಆದ ನಂತರದೂ ಲವ್ ಮಾಡಬೇಕಿದ್ರೆ ಹೆಂಗಿದ್ನೋ ಹಾಗೇ ಇರಬೇಕು ತನ್ನ ಲವ್ವರ್ ಅಂತ ಬಯಸ್ತಾರೆ. ಆದರೆ ಗಂಡನಾದ ನಂತರ ಅವನಿಗೆ ಲವ್ವರ್ ಆಗಿದ್ದಾಗ ಬರೀ ಇವಳು ಒಬ್ಬಳದೇ ಜವಾಬ್ದಾರಿಯನ್ನು ಅವನು ಮೇಂಟೈನ್ ಮಾಡಿದ್ರೆ ಸಾಕಾಗತ್ತೆ. ಗಂಡ ಆದ ನಂತರ ಆತ ಗಂಡ ಒಬ್ಬನೇ ಆಗಿರೋದಿಲ್ಲ. ಈ ಕಡೆ ಗಂಡನೂ ಹೌದು, ಆ ಕಡೆ ಮಗನೂ ಹೌದು, ಈ ಕಡೆ ಅಳಿಯನೂ ಹೌದು, 4 ವರ್ಷ ಆಗೋದ್ರೊಳಗೆ ಅಪ್ಪನೂ ಹೌದು. ಹೀಗೆ ಅವನು ಎಲ್ಲ ಪಾತ್ರಗಳನ್ನು ಸಹ ವಹಿಸಬೇಕಾಗತ್ತೆ. ಹೆಣ್ಮಕ್ಳು ವಹಿಸಬೇಕು, ಅಫ್ಕೋರ್ಸ್. ನಾನು ಮತ್ತೆ ಹೆಣ್ಮಕ್ಳು ವಹಿಸೋದಿಲ್ವ? ಅವಳು ಮಗಳು ಹೌದು, ಸೊಸೆಯೂ ಹೌದು, ತಾಯಿಯೂ ಹೌದು, ತಂಗಿಯೂ ಹೌದು, ಅಕ್ಕನೂ ಹೌದು, ಎಲ್ಲದೂ ಹೌದು, ಅಲ್ಲ ಅಂತಲ್ಲ. ಆದರೆ ಚಿಕ್ಕ 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 ಕನಸುಗಳನ್ನೇ ಬಹಳ ದೊಡ್ಡದಾಗಿ ಕಂಡಿರ್ತಾರೆ ಪಾಪ ಹೆಣ್ಮಕ್ಳು.
ಅವರಿಗೆ ಭಾಳ ದೊಡ್ಡ ದೊಡ್ಡ ಆಸೆ ಏನಿಲ್ಲ. ಅಮೇರಿಕದಲ್ಲಿ ಏನಾಯಿತು, ಆಸ್ಟ್ರೇಲಿಯಾದಲ್ಲಿ ಏನಾಯಿತು, ಏನು ಬೇಕಾಗಿಲ್ಲ. ಹಿಂದ್ಗಡೆ ರಸ್ತೆಯಲ್ಲಿ ಕೊತ್ತಂಬರಿ ಸೊಪ್ಪು ಬಂದಿದೆಯಾ, ಮುಂದ್ಗಡೆ ರಸ್ತೆಯಲ್ಲಿ ಬಂದಿದೆಯೋ ಹೇಳೋದೇ ದೊಡ್ಡ ಸಬ್ಜೆಕ್ಟ್ ಆಗ್ಬಿಡುತ್ತೆ. ಪಾಪ ಹೆಣ್ಮಕ್ಳು ಅವ್ರದ್ದೇ ಆಗಿರತಕ್ಕಂಥ ಒಂದು ಚೌಕಟ್ಟಿನಲ್ಲಿ ಸುಂದರವಾದ ಕನಸನ್ನು ಕಾಣ್ತಾ ಸುಂದರವಾದ ಬದುಕನ್ನು ಕಟ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಾರೆ. ಆದರೆ ಅದು ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯೋದು ಈ ಥರದ ಯೋಗವಿರತಕ್ಕಂಥ ಜಾತಕಕ್ಕೆ ಸ್ವಲ್ಪ ಕಷ್ಟ. ಜೊತೆಯಲ್ಲಿ ಮಂಗಳ ಮತ್ತು ಶನಿಯರ ಒಂದು ಪರಸ್ಪರ ದೃಷ್ಟಿಯಲ್ಲಿ ಶುಕ್ರಬಾಧಿತನಾಗೋದ್ರಿಂದ ಲವ್ ಕೇಸ್ ಫೇಲ್ಯೂರ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸಂಬಂಧಗಳನ್ನು ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ಜೊತೆಯಲ್ಲಿ ಹಿರಿಯರ ಮಾರ್ಗದರ್ಶನ ಇದ್ದರೆ, ಗುರು ಹಿರಿಯರ ಅನುಗ್ರಹ ಅಂತಕ್ಕಂಥದ್ದು ಇದ್ದರೆ, ಆಗ ಈ ಶನಿ ಕುಜ ಮೊದಲಾದಂಥ ಕೂಜ ಅಂದರೆ ಏನು? ಕು ಅಂದರೆ ಕೆಟ್ಟದ್ದು, ಜ ಅಂದರೆ ಜನ, ಕೆಟ್ಟ ಜನರು ಅಂತ ಅರ್ಥ. ಹಾಗಾಗಿ ಆ ಕೆಟ್ಟ ಜನರಿಂದ ನಮ್ಮ ಸಂಸಾರವನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಇದಕ್ಕೆ ಅದು ಸೂಕ್ತ. ಅಂದರೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳದೆ ಇರೋದು ಸೂಕ್ತ. ಇನ್ನೊಂದು ವ್ಯವಹಾರಕ್ಕೆ ಸಂಬಂಧಪಟ್ಟು ಕೇಳಿದ್ರೆ, ವ್ಯವಹಾರಕ್ಕೆ ಕೂಡ ಶನಿಯ ಬಾಧೆ ಇರೋದರಿಂದ ದೇವಿ ಆರಾಧನೆ ಬೇಕು. ನೀವು ದುರ್ಗಾ ಪೂಜೆಯನ್ನು 3 ಬಾರಿ ಆಚರಣೆ ಮಾಡಿಕೊಂಡ್ರೆ ನಿಮ್ಮ ಯಾವ ವೃತ್ತಿ ಇನ್ವೆಸ್ಟ್ ಮಾಡಿ ಏನು ಮಾಡಲಿಕ್ಕೆ ಹೊರಟಿದ್ದೀರಿ, ಪ್ರೊಫೆಷನ್ನು ಅಥವಾ ಬಿಸ್ನೆಸ್ಸು, ಖಂಡಿತ ಅದರಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಮುಂದೆ ಬರತಕ್ಕಂಥ ದಶಾಭುಕ್ತಿಗಳು ಕೂಡ ಚೆನ್ನಾಗಿದ್ದಾವೆ. ಪ್ರಯತ್ನ ಮಾಡಿ. ಶುಭವಾಗಿ. ಪೂರ್ಣ ಅವರೇ, ನಿಮ್ಮೆಲ್ಲ ಆಸೆ ಪರಿಪೂರ್ಣವಾಗಲಿ, ಭಗವಂತನ ಕೃಪೆ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಗುರುಗಳೇ ಬಹಳಷ್ಟು ವಿಚಾರಗಳನ್ನು ಇಂದು ಕೂಡ ತಿಳಿಸಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ತತ್ಸತ್. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ಎಂದಿನಂತೆ ತಿಳಿಸ್ತಾ ಇದ್ದೀನಿ, ನೀವು ಕೂಡ ಪ್ರಶ್ನೆಗಳನ್ನು ಕಳಿಸಿ. ಖಂಡಿತವಾಗ್ಲೂ ನಿಮ್ಮ ಮೆಸೇಜನ್ನು ನಾವು ನಮ್ಮ ಕಾರ್ಯಕ್ರಮದಲ್ಲೇ ಓದ್ತೇವೆ. ಸೂಕ್ತ ಪರಿಹಾರವನ್ನು ಗುರುಗಳು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಹೋಗಿ ಬರೋಣವಾ? ನಮಸ್ಕಾರ.